ಭಗವಂತಂ ಪುನಶ್ಚೇಪಿ ಪರಮೇಷ್ಠಿನಂ ಉಪಸಮೇತಿ ಉವಾಚ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಂ ನಿಗೂಢಾಂ ಯಯಾ ಚಿರಾ ಸರ್ವ ಪಾಪಂ ವ್ಯಪೋಜ್ಯ ಪರಾತ್ಪರಂ ಪುರುಷಂ ಯಾಂತಿ ವಿದ್ವಾನ್. ಎಲೆ ಭಗವಂತನೇ, ಮುಮುಕ್ಷ ಆದವರು ಅತಿ ಸ್ವಲ್ಪ ಕಾಲದಲ್ಲಿ, ಬಹಳ ಕಾಲ ಆಗ್ಬಾರ್ದು, ಸ್ವಲ್ಪ ಕಾಲದಲ್ಲಿ ಆಗ್ಬೇಕು ಮೋಕ್ಷ. ಸ್ವಲ್ಪ ಕಾಲದಲ್ಲಿ ಸರ್ವ ಪಾಪಗಳನ್ನು ಕಳೆದುಕೊಂಡು ಅತ್ಯಂತ ಶ್ರೇಷ್ಠನಾದ ಆ ಪರಮ ಪುರುಷನಾದ ಆತ್ಮತತ್ವವನ್ನು ಯಾವುದರಿಂದ ಪಡೆದುಕೊಳ್ಳಲಾಗುತ್ತದೆಯೋ ಅಂತಹದ ಒಳ್ಳೆಯದರಿಂದ ಮತ್ತು ಅನುಸರಿಸಲು ಯೋಗ್ಯವಾದ, ಅನುಸರಿಸಿದ್ರೆ ಬೆನ್ನ ಹತ್ತಿ ಹೋಗುವುದು ಯೋಗ್ಯವಾದಂತಹ ಪರಮ ರಹಸ್ಯವಾದ ಅತಿ ಉತ್ತಮವಾದ ಬ್ರಹ್ಮವಿದ್ಯೆಯನ್ನು ತಿಳಿಸಿಕೊಡುವಂತ ಚತುರ್ಮುಖ ಬ್ರಹ್ಮನ ಹತ್ರ ಅಶ್ವಲಾಯನ ಅನ್ನುವಂತ ಮಹರ್ಷಿ ಬಂದು ಕೇಳ್ತಾನ ಅಂತಂದ್ರ ಎಷ್ಟು ಅಪರೂಪದ ವಿದ್ಯೆ ಇದು. ಅದನ್ನ ಹೇಳಾಗತ್ತಾರ ಅವ್ರು. ನಿನ್ನೆ ಚಿನ್ಮಯಾನಂದ್ರು ಇದರ ಕಾಮೆಂಟ್ರಿ ಬರ್ತಾರ ಕನ್ನಡ, ಇದನ್ನ ಇಂಗ್ಲಿಷ್ದಾಗ ಇದ್ದಿದ್ದನ್ನ ಕನ್ನಡದಾಗ ಮಾಡ್ಯಾರ. ಅವರ ಶಿಷ್ಯರು ದಯಾನಂದಪ್ಪು, ಅವರ ಶಿಷ್ಯರು ಪರಮಾರ್ಥಾನಂದ ಸ್ವಾಮೀಜಿ. ನಾವು ಓದ್ತಾ ಇರೋ ಕಾಮೆಂಟ್ರಿ ಚಿನ್ಮಯಾನಂದರ ಶಿಷ್ಯರ ಶಿಷ್ಯರು, ಅವರ ಶಿಷ್ಯರು ಚಿತ್ಪ್ರಕಾಶಾನಂದ ಸರಸ್ವತಿ ಬೆಂಗಳೂರು ಇದ್ರಾಗ ಬೆಳಗಾವಿ ಆಗಿರೋರು, ಅವರ ಶಿಷ್ಯರು ನಾವು. ಅವ್ರ ಶಿಷ್ಯರು ಹೌದು ನಾವು. ಅವರಿಂದ ನಾವು ಈ ವಿದ್ಯೆಯನ್ನ ಗಳಿಸಿದೀವಿ ಅಂತ ಹೇಳಕ್ ಇವತ್ತಿಗೂ ಸಂತೋಷ ಅನಿಸ್ತದೆ. ನಿನ್ನೆ ಹೇಳಾಗತ್ತಿದ್ರು, ನಮ್ ದುಂಡಣ ಓದಾಗತ್ತಿದ್ರು, ತಾನು ಏಕೆ ಈ ವಿದ್ಯೆಯನ್ನು ತಿಳಿಯಲು ಗುರುವನ್ನು ಆರಿಸಿಕೊಂಡು ಬಂದಿದ್ದಾನೆಂದು ಅಶ್ವಲಾಯನನೇ ಸೂಚಿಸುತ್ತಾನೆ. ಏನಂತ? ಉಳಿದೆಲ್ಲ ವಿದ್ಯೆಗಳನ್ನು ಕಷ್ಟವ ಸಹಿಷ್ಣುವು, ಅಧ್ಯಯನ ಪಡುವು ಆದ ವಿದ್ಯಾರ್ಥಿಯು ಅನೇಕ ಗ್ರಂಥಗಳನ್ನು ಸ್ವತಃ ವ್ಯಾಸಂಗ ಮಾಡಿ ತಿಳಿದುಕೊಳ್ಳಬಲ್ಲ. 64 ವಿದ್ಯೆಗಳನ್ನ ಅಂತ 63 ವಿದ್ಯೆಗಳು ಆಬ್ಜೆಕ್ಟಿವ್ ಸೈನ್ಸ್ ಅದಾವ, ಸಬ್ಜೆಕ್ಟಿವ್ ಸೈನ್ಸ್ ಅದಾವ. 63 ವಿದ್ಯೆಗಳು ಹೆಂಗದಾವು? ಆಬ್ಜೆಕ್ಟಿವ್ ಸೈನ್ಸ್ ಅದಾವು. ಜಗತ್ತಿನ ವಿಷಯಗಳು ಹೆಂಗದಾವಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಹಿಸ್ಟ್ರಿ, ಇಕನಾಮಿಕ್ಸ್, ಎಲ್ರಿ ಮೆಡಿಸಿನ್, ಹಿಂಗ ವಿಷಯಗಳ ಬಗ್ಗೆ ಜ್ಞಾನದ. ಆ ವಿಷಯಗಳನ್ನ ಅರಿಯುವ ವಿಷಯೀಯ ಜ್ಞಾನಗಳಲ್ಲಿ ಇಲ್ಲ. ಆ ವಿಷಯ ಜ್ಞಾನ ಇರುವುದು ಎಲ್ಲಿ ಅಂದ್ರೆ ಈ ಬ್ರಹ್ಮ ವಿದ್ಯೆಯಲ್ಲಿಲ್ಲ. ಆದ್ದರಿಂದ ಅವುಗಳನ್ನ ನೀವು ಕಷ್ಟಪಟ್ಟು ಕಷ್ಟ ಸಹಿಷ್ಣು ಮಾಡಿಕೊಂಡು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಕಂಡಿಡ್ಬೋದು, ತಿಳ್ಕೋಬಹುದು, ಹೊಸ ಹೊಸ ವಿಚಾರಗಳನ್ನು ತೆಗಿಬಹುದು. ಈಗ ಯೂನಿವರ್ಸಿಟಿ ಒಳಗೆ PhD ಮಾಡ್ತಾರಲ್ರಿ, PhD ಅವ್ರು ಆತ್ಮವಿದ್ಯೆಯಲ್ಲೇ ಮಾಡಕತ್ತಾರೋ ಏನು ಅನಾತ್ಮ ವಿದ್ಯೆಯಲ್ಲೇ ಮಾಡಕತ್ತಾರ್ರಿ? ಅನಾತ್ಮ ವಿದ್ಯೆಯಲ್ಲೇ ಮಾಡಕತ್ತಾರ. ಅದ್ರ ಗೌರವ ಕೊಡ್ಬೇಕು, ಬೇಡ ಅಂತ ಹೇಳಂಗಿಲ್ಲ. ಆದ್ರೆ ಒಂದು ಪೂರ್ಣ ಪ್ರಮಾಣ ಒಂದು ವಿಷಯ ಮತ್ತು ವಿಷಯಗಳು ಬೈಫರ್ಗೇಟ್ ಮಾಡಿದಾಗ ಎಲ್ಲ ಅವ್ರು ಅದಾರ ಅನ್ನುವಂಥದ್ದು ಒಂದು ನಿರ್ಣಯ ಬರ್ತದೆ. ಅವ್ರು ಮಾಡುವ ಸಾಧನೆ, ಅವ್ರಿಗೆ ನಮಸ್ಕಾರಗಳು ಹೇಳ್ಬೇಕು ನಾವು, ದೊಡ್ಡ ಸಾಧನೆ ಅಲ್ಲಂತಲ್ಲ. ಆದ್ರೆ ಅದು ವಿಷಯಗಳ ಬಗ್ಗೆ ಅದ, ವಿಷಯ ಬಗ್ಗೆ ಇಲ್ಲ. ದೃಶ್ಯದಾಗ ಹುಡುಕಾಗತ್ತಾರ ಅವರು, ದೃಕ್ಕದಾಗಿಲ್ಲ. ಇದು ದೃಕ್ಕದಾಗದ, ಇದು ಬ್ರಹ್ಮ ವಿದ್ಯೆ ದೃಕ್ಕದಲ್ಲಿ ಹುಡುಕಿದ ಸಿಕ್ತು. ಆ ಮುದುಕಿ ಸೂಜಿ ಕಳ್ಕೊಂಡಕ್ಕೆ ಹುಡುಕಾಗತ್ತಾಳಲ್ಲ, ಹಂಗಾಗೈತಿ ಬಿಟ್ಟು ಬೆಳೆ. ನಮ್ ಹೇಳೋರೇನೋ ಬರೋಬ್ಬರಿ ಹೇಳಾಗತ್ತಲ್ಲ, ಏನು ಗೈಡೆನ್ಸ್ ಕೊಡಾಗತ್ತಾರ. ಆ ಮುದುಕಿ ಸೂಜಿ ಕಳ್ಕೊಂಡಾಳ, ಹುಡುಕ್ತಾಳೆ. ಎಲ್ಲಿ? ಏನ್ ಹುಡುಕಾಗತ್ತಿದೆ ಮುದುಕಿ? ಸೂಜಿ ಕಳ್ಕೊಂಡೇನೆ ಅಪ್ಪ. ಬೆಳಕನಾಗ ಹುಡುಕುವ ನಾವು ಕತ್ತಲ ಬೆಳಕು ಹುಡುಕಾಗತ್ತಿಯಲ್ಲ, ಬೆಳಕನಾಗ ಹುಡುಕ್ಬೇಕಿಲ್ಲ ಅಂತ ದೀಪದ ಬೆಳಕಿಗೆ ಹೋಗ್ಬೇಕು. ಕಾರ್ಪೊರೇಷನ್ ಬೆಳಕನಾಗ ಏನ್ ಹುಡುಕಾಗತ್ತಿ ಅನ್ನ ಮತ್ತವ ಇಲ್ಲಪ್ಪ, ಬೆಳಕನ ಇದು ಸೂಜಿ ಕಳ್ಕೊಂಡೇನೆ ಹುಡುಕಾಗತ್ತೇನೆ. ಹೌದಲ್ಲಿ ಎಲ್ಲ ಕಳ್ಕೊಂಡಿದ್ದೆ, ಮನ್ಯಾಗ ಗುಡಿಸೋದ್ಲಾಗ ಕಳ್ಕೊಂಡಿ. ಅಲ್ಲಿ ಗುಡಿಸೋದ್ಲಾಗ ಕಳ್ಕೊಂಡ್ರ ಗುಡಿಸೋದ್ಲಾಗ ಬೆಳಕ್ ಮಾಡಿ ಹುಡುಕ್ಬೇಕು. ಬೆಳಕನಾಗ ಹುಡುಕಂತಂದ್ರ ಹೋಗಿ ದೀಪ ಲೈಟ್, ಬೀದಿ ಲೈಟ್ ಅಂತ ಹುಡುಕುದೆ. ಎಲ್ಲ ಕಳ್ಕೊಂಡು ಅಲ್ಲಿ ಹುಡುಕ್ಬೇಕು, ಅಲ್ಲಿ ಕತ್ಲ ಇದ್ರೆ ಅಲ್ಲಿ ಬೆಳಕ್ ಮಾಡಿ ಹುಡುಕ್ಬೇಕು ಅಂತ. ಹಿಂಗ ಮಾತಿನ ಯಥಾರ್ಥ ಅರ್ಥ ಆಗುದಿಲ್ಲ, ಅಂತಃಕರಣ ಶುದ್ಧಿ ಇಲ್ಲ ಅಂದ್ರೆ.
ಎಲ್ಲಿ ಕತ್ಲೈತಿ? ನಮ್ ಒಳಗಿನ ಕತ್ಲದ, ಹೊರಗಿನ ಕತ್ಲಿಲ್ಲ. ಹೊರಗೇನು ಬೇಕಾದಷ್ಟು ಏನದ, 5 ಜ್ಞಾನೇಂದ್ರಿಯಗಳದಾವ. ಮತ್ತೆ ಪ್ರಯೋಗ ಮಾಡಕ ಪ್ರಯೋಗಾಲಯವಾದವ. ಏನಾದ್ರೂ ಸಂಶೋಧನೆ ಮಾಡ್ಲಿಕ್ಕೆ ಸಾಧ್ಯ ವಿಷಯಗಳ ಒಂದು ಜ್ಞಾನದಲ್ಲಿ. ವಿಷಯ ಜ್ಞಾನದಲ್ಲಿ ಸಂಶೋಧನೆ ಮಾಡ್ಲಿಕ್ಕೆ ನಿಮ್ಗೆ ಪ್ರಮಾಣವೇ ಇಲ್ಲ. ಅದು ವೇದ ಪ್ರಮಾಣ ಹಿಡ್ಕೊಂಡೆ ಒಳಗ ಬರ್ಬೇಕು. ಅಲ್ಲಿ ಬೇರೆ ದಾರಿ ಇಲ್ಲ. ಅದಕ್ಕೆ ಇಲ್ಲಿ ನೀವು ಸಂಶೋಧನೆ ಮಾಡುವುದು ಬಹಳ ಕಷ್ಟದ ಅಂತಾರ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಗ್ರಂಥಗಳು ಆತ್ಮದ ತಿಳುವನ್ನು ಕೊಡಲಾರವು. ಏಕೆಂದ್ರೆ ಅವು ಯಾವುದನ್ನು ಮಾತುಗಳು ವರ್ಣಿಸಲಾರವೋ ಆ ಆತ್ಮ ಸ್ವರೂಪವನ್ನು ಪುಸ್ತಕದ ಭಾಷೆಯು ವಿವರಿಸಲಾರದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಒಂದು ಶ್ರುತಿ ವಾಕ್ಯ ಬರ್ತದೆ. ಆದ್ರೆ ಪರಮಾತ್ಮ ತತ್ವವನ್ನು ಹೇಳಲಿಕ್ಕೆ ಹೊರಟಂತ ಶಬ್ದಗಳು ಪರಮಾತ್ಮನ ಮುಟ್ಟದನ್ನ ಹೊಳ್ಳಿತ್ತಾಗ ಬಂದ್ಬಿಡ್ತಾವೋ. ಏನ್ ನಾವು ಶಬ್ದಗಳ ಬಳಸ್ತೀವಿ ನೋಡ್ರಿ. ಏನಂತ? ಅಲ್ಲಿ ಕೊಡ ಇದ ತೊಂಬ, ಅಲ್ಲಿ ನೀರು ತೊಂಬ, ಕುಡಿಯಾಕ ನೀರು ತೊಂಬ, ಏನೋ ಒಂದು ವ್ಯವಹಾರ ಆಗಕ್ಕೆ ಏನು ಹೇಳ್ತೇವಲ್ಲ, ಈ ಮಾತುಗಳಲ್ಲಿ ಇವು ವಿಷಯಕ್ಕೆ ಸಂಬಂಧಪಟ್ಟಂತ ಮಾತುಗಳದಾವ. ವಿಷಯಕ್ಕೆ ಸಂಬಂಧಪಟ್ಟಂತ ಮಾತುಗಳು, ಆ ಮಾತುಗಳು ನಿಲ್ಕೋದಿಲ್ಲ. ಅಕಸ್ಮಾತ್ ಮಾತಾಡಿದ್ವಂದ್ರ ಆ ಬ್ರಹ್ಮನನ್ನು ಹೋಗಿ ಮುಟ್ಟಿ ಹೊಳ್ಳಿ ಬರ್ತಾವ. ಅವನ್ನ ಆವರಣ ಭಂಗ ಮಾಡುವುದಿಲ್ಲ. ಈ ಮಾತುಗಳು ಆವರಣ ಭಂಗ ಮಾಡುವುದಿಲ್ಲ. ಆದ್ದರಿಂದ ಈ ಮಾತಿನಿಂದ ಬ್ರಹ್ಮ ತಿಳಿದು ಬರುವುದಿಲ್ಲ ಅಂತಾರ. ಪುಸ್ತಕ ಐತಿಪ್ಪ ಅಂತಂದ್ರ ಪುಸ್ತಕದ ಭಾಷೆ ಓದ್ತೀನಿ, ನಾ ಆತ್ಮಸ್ವರೂಪವನ್ನು ತಿಳಿತೀನಿ ಎಂದೆಂದೂ ಸಾಧ್ಯ ಇಲ್ಲ. ಯಾಕಂದ್ರ ವಚಿಸ್ಲಿಕ್ಕೆ ಯೋಗ್ಯವಾದಂತ ಶಬ್ದಗಳು, ವಚಿಸ್ಲಿಕ್ಕೆ ಯೋಗ್ಯವಾದಂತ ವಿಷಯವನ್ನ ಹೇಳಲಿಕ್ಕೆ ಯೋಗ್ಯವಾದಂತ ವಿಷಯಗಳಿರ್ತಾವ. ಅವುಗಳನ್ನ ಮಾತ್ರ ವಚಿಸ್ಲಿಕ್ಕೆ ಬರ್ತದ. ಈ ಬ್ರಹ್ಮ ಅನ್ನುವಂಥದ್ದು ಅನಿರ್ವಚನೀಯದ, ವಚಿಸ್ಲಿಕ್ಕೆ ಯೋಗ್ಯ ಇಲ್ಲ. ಅಂದ್ರೆ ವಾಣಿಯಿಂದ ತಿಳಿದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ಅನಿರ್ವಚನೀಯ ಅಂತ ಹೇಳ್ಬಿಟ್ಟಾರ. ಇನ್ನೊಂದು ಭಾಷೆಯಿಂದ ಹೇಳ್ಬೇಕಂದ್ರ ಅಲ್ಲಿ ಮಾತು ಮೂಕದ, ಭಾಷೆ ಬರಡದ. ಮಾತು ಮೂಕದ, ನಿಮ್ಮ ಮಾತುಗಳು ಮೂಕಾಕಾವು. ಬ್ರಹ್ಮನನ್ನ ವರ್ಣಿಸ್ಲಿಕ್ಕೆ ಹೋದ್ರ ಮೂಕ ಆಗಿರ್ತದ, ಮಾತಿಲ್ದಂಗ ಆಯ್ತು. ನಿಶಬ್ದಂ ಬ್ರಹ್ಮ ಇತಿ ಉಚ್ಚತೆ ಅಂತ ಹೇಳ್ತಾರ. ಅಷ್ಟು ಗಂಭೀರದ ಶಬ್ದಕ್ಕೆ ನಿಲ್ಕೋದಿಲ್ಲ. ಆದ್ರಿಂದ ಮಾತು ಮೂಕದ, ಭಾಷೆ ಬರಡದ. ಆ ಭಾಷಾ ಜ್ಞಾನದಿಂದ ಏನಾದ್ರೂ ಉತ್ಪತ್ತಿ ಆಗತ್ತಂದ್ರ ಅಡ್ಡಿ ಇಲ್ಲ. ಉತ್ಪತ್ತಿನ ಆಗದಂಗ ಐತ. ಬ್ರಹ್ಮ ಭಾಷೆಯನ್ನು ಉಪಯೋಗ ಮಾಡಿ ಬ್ರಹ್ಮ ತತ್ವವನ್ನು ಹೇಳಿಕೆ ಹೋದ್ರಿ ಅಂತಂದ್ರ ಏನೇನೇನು ಉತ್ಪತ್ತಿ ಜ್ಞಾನ ಉತ್ಪತ್ತಿನ ಆಗುದಿಲ್ಲ. ಆದ್ರಿಂದ ಏನದ? ಭಾಷೆ ಬರಡದ, ಮಾತು ಮೂಕದ. ಆದ್ದರಿಂದ ಈ ಭಾಷೆ ಆಗಲಿ ಈ ಮಾತಾಗ್ಲಿ ಬ್ರಹ್ಮನ ವಿಷಯದಲ್ಲಿ ಕೆಲಸ ಮಾಡಲಾರವು. ಎಂತಹ ಮೇಧಾವಿಯು ಕೂಡ ಆತ್ಮವಿದ್ಯೆಯನ್ನು ತಾನಾಗಿಯೇ ಭೇದಿಸಿ ತಿಳಿಯಲಾರ. ಬುದ್ಧಿಶಕ್ತಿ ಬಾಳದರಿ. IQ 150 ಅದ. ಒಬ್ಬ ಒಂದು ಐನ್ಸ್ಟೀನ್ 150 IQ. ಅಂತ ಒಂದು ಬುದ್ಧಿಶಕ್ತಿ ಮೇಧಾವಿ ಅದಾನ ಅಂದ್ರೂ ಕೂಡ ಆತ್ಮತತ್ವವನ್ನ ತನ್ನಷ್ಟಕ್ಕೆ ತಾನೇ ತಿಳಿಲಿಕ್ಕೆ ಅಸಾಧ್ಯ ಅದ. ಅದು ಇಂದ್ರಿಯ ಜ್ಞಾನ ಅಲ್ಲ, ಅತೀಂದ್ರಿಯದ ಜ್ಞಾನದ. ಅದು ನಿಗೂಢದ, ಅದು ವಿಜ್ಞಾನದ. ನಿಗೂಢ ಅಂದ್ರೆ ಏನ್ರಿ ಹೇಳ್ತಾರವ? ನಿಗೂಢವೆಂದರೆ ಬೇರೆಯವರಿಗೆ ಹೇಳಲಾರದ ರಹಸ್ಯ ಎಂದರ್ಥವಲ್ಲ. ಬ್ರಹ್ಮನಿಷ್ಠನು ಶ್ರೋತೃನಾದ ಗುರುವಿನಿಂದ ಉಪದೇಶವಾಗುವವರೆಗೆ ನಮ್ಮ ಬುದ್ಧಿಗೆ ಮೀರಿದ ಅರಿವು ಎಂದು ಅರ್ಥ. ಗೂಢ, ನಿಗೂಢ ಅಂದ್ರೆ ವಿಶೇಷವಾಗಿ ಗೂಢದ ಅಂತ ಹೇಳಿದ್ರು ತಿಳಿದಿಲ್ಲ, ಅದಕ್ಕೆ ನಿಗೂಢ ಅಂತಾರೆ. ಹಿಂದೂ ತತ್ವಶಾಸ್ತ್ರವು ಭಗವಂತನ ಆಸ್ತಿಕತೆಯನ್ನು ತಿಳಿಸುವುದರಿಂದ ಮಾತ್ರವೇ ಪರಮಾತ್ಮ ತತ್ವವನ್ನು ವಿವರಿಸದಂತಾಗುವುದೆಂದು ನಂಬುವುದಿಲ್ಲ. ಮಾತಾಡ್ತಾರ. ಭಗವಂತ ಇದಾನೆ, ಸತ್ ಅಸ್ತಿ, ಭಗವಂತ ಇದ್ದಾನೆ ಇನ್ನು ತಿಳಿಸುವುದರಿಂದ ಎಷ್ಟಕ್ಕ ಮಾತ್ರಕ್ಕ ಪರಮಾತ್ಮ ತತ್ವವನ್ನು ತಿಳಿದಂಗ ಆತಲ್ರಿ. ಬ್ರಹ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ, ಇಷ್ಟು ಮಾತ್ರ ತಿಳಿಸ್ಬಿಟ್ರೆ
ಯಥಾರ್ಥ ಎನ್ನುವುದು ಏನು ಅರ್ಥ ಆಯ್ತು ನೋಡ್ರಿ. ಪರಮಾತ್ಮ ಇದ್ದಾನೆ ಅದ್ ನನಗೇನು ಅಂತ, ನನ್ಗೆ ಅದರಿಂದ ನನಗೇನ್ ಲಾಭ? ಇಂಥವ್ರು ಶ್ರೀಮಂತರದಾರ ಅಂತ ಹೇಳಿದ್ರ ನನಗೇನ್ ಲಾಭ? ಇಲ್ರಿ ನಿಮ್ಮ ಮಾವಾರು ಶ್ರೀಮಂತ ಅದಾರ ಅಂದ್ರೆ ಏನೋ ಲಾಭ ಅದ, ಯಾವಾಗ ಕೇಳಬಹುದು, ಕೊಡಬಹುದು. ಮಗಳು ಕೊಟ್ಟಾಗ ಮಾವ ಸ್ವಲ್ಪ ಸಾಲ ಬೇಕಾಗಿರ್ತ ರೊಕ್ಕ ಕೊಡೋದು ಕೊಡಬಹುದು. ಭಗವಂತ ಅದಾನ, ಏನ್ ಲಾಭ? ಇದ್ರು ಇರ್ಬಹುದು, ನನಗೇನ್ ಸಂಬಂಧ ರೀ? ಭಗವಂತ ಇದ್ರ ನನಗೇನು ಲಾಭ ಆಗೋದೈತೇನು? ನಾನೇ ಭಗವಂತನಿದ್ದೇನೆ ಅಂದ್ರೆ ಲಾಭ ಐತು. ಅದನ್ನ ಹೇಳಕ್ ಕೊಟ್ಟಾರ, ಈಗ ಅದನ್ನ ಸೂಕ್ಷ್ಮ ಹೇಳಕ್ ಕೊಟ್ಟಾರ. ಪರತತ್ವವನ್ನು ಪ್ರತಿಯೊಬ್ಬನು ತನ್ನ ಅನುಭವದಲ್ಲಿ ಕಾಣುವ ಸಾಧನ ಮಾರ್ಗವನ್ನು, ಜೀವನ ವಿಧಾನವನ್ನು ನಿರೂಪಿಸುವ ತನಕ ಅದಕ್ಕೆ ಸಮಾಧಾನವಿಲ್ಲ. ಹೆಂಗಾಗಬೇಕು ಅಂತಂದ್ರ ಆ ಪರಮಾತ್ಮ ತತ್ವವನ್ನ ಪ್ರತಿಯೊಬ್ಬರ ಅನುಭವಕ್ಕೆ ಬರಬೇಕು, ಅದನ್ನ ಕಾಣುವ ಸಾಧನ ಮಾರ್ಗವನ್ನು ಹೇಳಬೇಕು, ಅದು ಎಲ್ಲರಿಗೂ ನಿಲುಕಬೇಕು, ಅದನ್ನು ನಿಲುಕುವಂಗ ನಿರೂಪಿಸುವಂತ ಜೀವನ ವಿಧಾನವನ್ನು ಹೇಳ್ಕೊಡಬೇಕು. ಅಲ್ಲಿವರೆಗೆ ಭಗವಂತ ಇದ್ದಾನೆ ಅನ್ನುವುದರಿಂದ ಏನೂ ಲಾಭಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರದ ಅನುಭವ ಪಡೆಯುತ್ತಿರುವಾಗ ವ್ಯಕ್ತಿಯು ತನ್ನ ಈ ಜಡರೂಪವಾದಂತಹ ದೇಹ ಆಗಲಿ, ಮನಸ್ಸಾಗಲಿ, ಈ ಬುದ್ಧಿಗಳ ಮೂಲಕ ಆಗಲಿ ಅವುಗಳ ಮಟ್ಟದಲ್ಲಿ ವ್ಯವಹರಿಸುತ್ತಿರುವುದಿಲ್ಲ. ಈ ಶರೀರ ರೂಪದ ಜಡ ಉಪಾಧಿಯು ನಮ್ಮ ವಾಸನಾಕ್ಷಯಕ್ಕೋಸ್ಕರವಾಗಿ ಮತ್ತು ವಾಸನೆಗಳ ಸಂಚಯನಕ್ಕಾಗಿ ನಿರ್ಮಾಣವಾಗಿರುವ ಪ್ರಕೃತಿ ರೂಪ ಅತೀಂದ್ರಿಯದ ಗ್ರಾಹ್ಯವಾದ ಆತ್ಮ ಸಾಕ್ಷಾತ್ಕಾರವಾಗಬೇಕಾದರೆ ವಾಸನೆಗಳ ತವರೂರಾದ ಬೀಡಾದ ಶರೀರದ ಎಲ್ಲಾ ಕರಣಗಳು ಅಂದ್ರೆ ಎಲ್ಲಾ ಸಾಧನಗಳನ್ನು ದಾಟಿ ಹೋಗ್ಬೇಕಾಗ್ತದ್ರಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂತವ್ರಿ ಇಲ್ಲೇ ಕಾಣ್ತೈತೆ ಅಂದ್ರೆ ಬೆಂಗಳೂರು, ಇಲ್ಲಿಂದ ಬಿಡ್ಬೇಕು, ಹುಬ್ಬಳ್ಳಿ ಬಿಡ್ಬೇಕು, ಆ ದಾರಿ ಹಿಡ್ಕೋಬೇಕು, PB ರೋಡ್ ಹಿಡ್ಕೋಬೇಕು, ಬೆಂಗಳೂರು ಹೋಗೋ ದಾರಿ ಹಿಡ್ಕೋಬೇಕು, ಕ್ರಮಿಸ್ಬೇಕು. ಹುಬ್ಬಳ್ಳಿ ಕಾಣ್ದಂಗ ಆಗ್ಬೇಕು. ಬೆಂಗಳೂರು ಸಮೀಪ ಬಂದಾಗ ಬೆಂಗಳೂರು ಕಾಣ್ತದ. ಹಂಗ ದಾಟಬೇಕಾಗ್ತದ. ಏನೇನ್ ದಾಟಬೇಕಾಗ್ತದ? ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಇವೆಲ್ಲವನ್ನ ನಾನಲ್ಲ ಅಂತ ದಾಟಬೇಕಾಗ್ತದ. ಇವು ಕಾಣ್ದಂಗ ಆಗ್ಬೇಕಾಗ್ತದ. ಅಂದಾಗ ಬ್ರಹ್ಮ ತತ್ವ ನಿಲ್ಲುತ್ತದ. ಶುದ್ಧ ಚಿತ್ತದಲ್ಲಿ ಬೆಳಗುತ್ತಿರುವ ಆತ್ಮ ಸ್ವರೂಪದ ಅಪರೋಕ್ಷ ಅನುಭವ ಪಡೆಯಬೇಕು. ಅಪರೋಕ್ಷ ಅಂದ್ರ ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನಂ, ಅಸ್ತಿ ಇತಿ ಜ್ಞಾನಂ ಪರೋಕ್ಷ ಜ್ಞಾನಂ. ಇದೇ ಅನ್ನುವಂತ ಜ್ಞಾನ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದಿಂದ ಏನೂ ಲಾಭ ಇಲ್ಲ. ನಾನೇ ಬ್ರಹ್ಮನಿದ್ದೇನೆ, ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಿಂದ ಲಾಭದನು. ಅದಕ್ಕೆ ಅಪರೋಕ್ಷ ಜ್ಞಾನ ಆಗಬೇಕು, ಆ ಅನುಭವವನ್ನು ಪಡೆಯಬೇಕು. ಮತ್ತ ಆ ಜ್ಞಾನವನ್ನು ಪಡೆಯಲಿಕ್ಕೆ ಏನು ಅನಾನುಕೂಲ ಆಗ್ಯಾವಲ್ಲ ನಮ್ಮ ವಾಸನೆಗಳು, ಅವು ವಾಸನೆಗಳನ್ನದಾವ, ಅವಕ್ಕೆ ನಾವು ಪಾಪ ಅಂತೇವಿ. ಮಾನಸಿಕ ಉದ್ವೇಗಗಳು, ಬುದ್ಧಿಯ ತಳಮಳಗಳು ಉಂಟು ಮಾಡುವುದೇ ಪಾಪ. ವಾಸನೆಗಳು ನಮ್ಮಲ್ಲಿ ಇರುವ ತನಕ ನಮ್ಮ ಪ್ರತಿಕ್ರಿಯಾ ರೂಪದಲ್ಲಿ ಅವುಗಳ ಚಿಂತನೆಗಳ ಮೂಲಕ, ಅವುಗಳ ಭಾವಗಳ ಮೂಲಕ, ಅವುಗಳ ಕಾರ್ಯಗಳ ಮೂಲಕ ಅಭಿವ್ಯಕ್ತವಾಗುತ್ತಲೇ ಇರುತ್ತವೆ. ಅವು ಮರಿ ಹಾಕಿ ಬಿಡ್ತಾವ, ವಾಸನೆಗಳು ಮರಿ ಹಾಕಿ ಬಿಡ್ತಾವೆ. ಕ್ರಿಯೆ ಇತ್ತು ಪ್ರತಿಕ್ರಿಯಾ ರೂಪದಾಗ, ಭಾವಗಳಿತ್ತು ಇನ್ನೊಬ್ಬ ಭಾವಗಳ ಮೂಲಕ, ಕಾರ್ಯಗಳು ಇತ್ತಂದ್ರ ಅಭಿವ್ಯಕ್ತಿ ಆಗ್ತಾವ. ಕಾರ್ಯವನ್ನ ಮಾಡಬೇಕು ಮಾಡಿ ಕಳ್ಕೋಬೇಕಾಗ್ತದ. ಈ ವಾಸನೆಗಳು ಪೂರ್ಣವಾಗಿ ನಾಶವಾಗುವ ತನಕ ನಮಗೆ ಸ್ವಸ್ವರೂಪದ ದರ್ಶನ ಆಗುವುದೇ ಇಲ್ಲ. ನಾವು ಏನ್ ಮಾಡ್ತೇವೆ ಅಂದ್ರೆ ಫಿಲ್ಟರ್ಡ್ ಲಿಸ್ನಿಂಗ್ ಅಂತ ಹೇಳಾಗತ್ತಿರಲ್ಲ ನಿನ್ನ ಅಪ್ಪವರು. ನಾವು ಏನ್ ಬೇಕಾಗ್ತದ ಆ ಮಾತನ್ನ ನಮಗೇನ್ ಬೇಕು ಅಷ್ಟ ಗ್ರಹಣ ಮಾಡ್ತೇವಿ. ಅದು ಏನೈತೆ ಅದನ್ನ ಯಥಾರ್ಥವಾಗಿ ಗ್ರಹಣ ಮಾಡಂಗಿಲ್ಲ. ಅದಕ್ಕ ವಾಸನೆಗಳು ಕಾಡ್ತಾವ, ಅಡ್ಡ ಬರ್ತಾವ. ಆ ವಾಸನೆಗಳು ಪೂರ್ಣ ನಾಶವಾಗುವ ತನಕ ನಮ್ಗೆ ಸ್ವಸ್ವರೂಪದ ಜ್ಞಾನ ಆಗುವುದಿಲ್ಲ. ಆದ್ದರಿಂದ
ಅಗತ್ಯವಾದ ಸಾಧನೆ ಅಂದ್ರ ಅಭ್ಯಾಸಗಳಿಂದ ಸಹಜವಾಗಿಯೇ ವಾಸನೆಗಳು ಕ್ಷಯವಾಗುತ್ತಾ ಕೊನೆಗೆ ವಾಸನಾ ಕ್ಷಯವಾದ ನಂತರ ಆತ್ಮ ಸಾಕ್ಷಾತ್ಕಾರ ಆಗುವ ವೇಳೆಗೆ ಅವು ಪೂರ್ಣವಾಗಿ ಮಾಯವಾಗಿರುತ್ತವೆ. ಆಗ ಮಾತ್ರ ನಾವು ಪಾಪ ವಿಮುಕ್ತರಾಗುತ್ತೇವೆ. ಪರಮಾತ್ಮ ಸಾಕ್ಷಾತ್ಕಾರವಾಗುವ ಕಾಲಕ್ಕೆ ನಾವು ನಮ್ಮ ಇಂದ್ರಿಯ ಅನುಭವಗಳಿಗೆ ಅತೀತರಾಗಿರುತ್ತೇವೆ. ನಮ್ಮ ತಳಮಳಗಳನ್ನು ತಗ್ಗಿಸಿರುತ್ತೇವೆ. ಶಾಕ್ ಅಬ್ಸರ್ವರ್ ಹಾಕೊಂಡ್ಬಿಡ್ಬೇಕ್ರಿ. ಗಾಡಿ ಕುಂತಾಗ ಗಾಡಿ ಎತ್ತೆತ್ತಿ ಒಯ್ಯುದ, ಅದು ಗಾಡಿ ಹೊಂಟೈತಿಪ್ಪ ಅಂತಂದ್ರೆ ಎತ್ತೆತ್ತಿ ಒಯ್ಯುದ. ನಮಗ್ ಕುಂತವ್ರಿಗೆ ಆಘಾತ ಆಗ್ಬಾರ್ದು ಅಂದ್ರೆ ಶಾಕ್ ಅಬ್ಸರ್ವರ್ ಹಾಕೋಬೇಕು. ನಿಜವಾದ ಶಾಕ್ ಅಬ್ಸರ್ವರ್ ಅಂದ್ರೆ ಜ್ಞಾನ ಒಂದ ಶಾಕ್ ಅಬ್ಸರ್ವರು. ಅದಕ್ಕಿಂತ ಮೊದಲ ನಮ್ಗೆ ಶಾಕ್ ಅಬ್ಸರ್ವರ್ ಗತಿ ಕೆಲಸ ಮಾಡುವ ಯಾವ ಅಂದ್ರ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ. ನಮ್ಮ ನಮ್ಮ ತಳಮಳಗಳನ್ನ ತಗ್ಗಿಸ್ತಾವ ಇವು ಕರ್ಮಯೋಗ, ಉಪಾಸನ ಯೋಗ. ಆ ನಂತರ ಜ್ಞಾನ ಯೋಗ ಮಾಡ್ತದ, ಪೂರ್ಣ ಜೀರೋ ಮಾಡಿಬಿಡ್ತದ. ಜೀವನದ ಇದ್ದಂತ ತಳಮಳಗಳು ನಿರ್ಮೂಲ ಆಗಿಬಿಡ್ತಾವ ಜ್ಞಾನದಿಂದ. ಈ ಕರ್ಮಯೋಗದಿಂದ ಆ ತಾತ್ಕಾಲಿಕವಾಗಿ ಅವು ನಿರ್ಗಮನ ಆಗ್ತಾವ, ನಮ್ಗೆ ಸಾಧನೆ ಮಾಡಕ್ ಅನುಕೂಲ ಆಗ್ತಾವ. ತಳಮಳಕ್ಕೆ ಕಾರಣವಾದ ವಾಸನೆಗಳನ್ನು ನಿರಸನಗೊಳಿಸಿರುತ್ತೇವೆ. ಅಷ್ಟು ಮಾತ್ರವಲ್ಲದೆ ಇಂದ್ರಿಯಾತೀತ ಪುರುಷನ ಸಾಕ್ಷಾತ್ಕಾರದ ವಾಸ್ತವಿಕ ಅನುಭವವನ್ನು ಸ್ವಲ್ಪ ಮಟ್ಟಿಗಾದರೂ ಪಡೆದಿರುತ್ತೇವೆ. ಇಲ್ಲಿ ಶಿಷ್ಯನು ಕಾರಣ ಶರೀರವನ್ನು ದಾಟಿ ಜಗತ್ತಿನ ವಿವಿಧ ನಾಮರೂಪಗಳನ್ನು ಅಭಿವ್ಯಕ್ತಿವಾಗುತ್ತಿರುವ ವಿಶ್ವತತ್ವ ಅಥವಾ ಪರಾತ್ಪರ ತತ್ವದ ಜ್ಞಾನವನ್ನು ಗುರುವಿನಿಂದ ಬೆಳೆಸುತ್ತಿದ್ದಾನೆ. ಮಾಯೆಯಿಂದ ಆಚೆಗೆ ಇರುವಂತಹ ಬ್ರಹ್ಮಜ್ಞಾನವನ್ನು ಕೆಳಗತ್ತಾನ. ಮಾಯೆ ಒಳಗಿಂದ ಕೆಳಗತ್ತೀನಿ. ನಚಿಕೇತ ಹೆಂಗಪ್ಪ ಶ್ರೇಷ್ಠ ಉತ್ತಮ ಅಧಿಕಾರಿ ಇದ್ದನೋ ಅದೇ ರೀತಿ ಇಲ್ಲಿ ಅಶ್ವಲಾಯನು ಕೂಡ ಮಹರ್ಷಿ ಆದಿದ್ದಾವ. ಇದು ಶಿಷ್ಯ ಆಗ್ಯಾನ. ಆದ್ದರಿಂದ ಈ ಉಪನಿಷತ್ತು ಬಹಳ ಶ್ರೇಷ್ಠವಾಗಿದೆ ಅಂತ. ಇದಿಷ್ಟು ಚಿನ್ಮಯಾನಂದ್ರ ಅಪೂರ್ವಲ್ದಿತ್ತು. ಇವರ ಶಿಷ್ಯರು ಅಂದ್ರೆ ಏನು ಶಿಷ್ಯರು ಅಂದ್ರೆ ಮೊಮ್ಮಗ ಅಂತ ತಿಳ್ಕೊಡಲ್ಲ. ನಮ್ಮ ಪರಮಾರ್ಥ ನನ್ನ ಪರಮ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ದ ಉಪನಿಷತ್ ಇಂಟ್ರೊಡ್ಯೂಸ್ ಬ್ರಹ್ಮಾಜಿ ಆಜೆ ಗುರು ಅಂಡ್ ಅಶ್ವಲಾಯನ ಋಷಿ ಆಜೆ ಶಿಷ್ಯ. ಈ ಒಂದು ಉಪನಿಷತ್ತಿನಲ್ಲಿ ಚತುರ್ಮುಖ ಬ್ರಹ್ಮನೇ ಗುರು ಅದಾನ, ಅಶ್ವಲಾಯನ ಋಷಿ ಒಬ್ಬ ಶಿಷ್ಯ ಅದಾನ. ಪರಮೇಶ್ ಈಸ್ ಅನದರ್ ನೇಮ್ ಫ್ರಮ್ ಬ್ರಹ್ಮಾಜಿ. ಆ ಚತುರ್ಮುಖ ಬ್ರಹ್ಮನಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಬ್ರಹ್ಮಾಜಿ, ಪ್ರಜಾಪತಿ, ಚತುರ್ಮುಖ ಬ್ರಹ್ಮ, ನಾಲ್ಕು ಮುಖದ ಬ್ರಹ್ಮ, ಸೃಷ್ಟಿಕರ್ತ. ಇವೆಲ್ಲವೂ ಅವನು ಇನ್ನು ಬೇರೆ ಬೇರೆ ಹೆಸರು. ಪರಮೇಷ್ಠಿ, ಬ್ರಹ್ಮಾಜಿ, ಪ್ರಜಾಪತಿ, ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ, ಬೇರೆ ಬೇರೆ ಶಬ್ದಗಳನ್ನ ಎಲ್ಲ ಒಬ್ಬ ವ್ಯಕ್ತಿಗೆ ಇದು ಹೆಸರು. ಶಿವ ಇದೆ ಗುರು ಅದಾನೆ. ಇದು ಸರ್ಟನ್ ಉಪನಿಷತ್. The introduction of Guru and Shishya is in the form of a long story as in Kathopanishad. ಕಠೋಪನಿಷತ್ತಲ್ಲಿ ಗುರು ಯಾರ್ರಿ, ಶಿಷ್ಯ ಯಾರು? ಕಠೋಪನಿಷತ್ ಅಭ್ಯಾಸ ಮಾಡಿದ್ರು. ಅದರಲ್ಲಿ ಗುರು ಯಾರು? ಯಮಧರ್ಮರಾಯ ಗುರು. ಶಿಷ್ಯ ಯಾರು? ನಚಿಕೇತ ಶಿಷ್ಯ. ಅಲ್ಲೇ ನಚಿಕೇತ ಗುರು ಶಿಷ್ಯರದ್ದು ಕಥೆ ಮೂಲಕ ಹೇಳ್ಕೊಂತ ಹೋಗ್ಯಾರ. ಮತ್ತೆ ಭಗವದ್ಗೀತೆ ಯಾವಾಗ ಗುರು ಯಾರು ಶಿಷ್ಯ ಯಾರು? ಕೃಷ್ಣ ಪರಮಾತ್ಮ ಗುರು ಅದನ, ಶಿಷ್ಯ ಅವ್ರ ಅಳಿಯ ಅರ್ಜುನ ಅದನ. ಈ ಉಪನಿಷತ್ತರಾಗ ಇಂಥದ್ದೇನು ಕಥೆ ಇಲ್ಲ. ಡೈರೆಕ್ಟ್ ಅಲ್ಲೇನದ ಗುರು ಶಿಷ್ಯರನ್ನ ಹೇಳ್ಕೊಂತ ಹೋಗ್ಯಾರ. ಗುರು ಚತುರ್ಮುಖ ಬ್ರಹ್ಮ, ಶಿಷ್ಯ ಅಶ್ವಲಾಯನ ಅನ್ನುವಂತ ವೃತ್ತಿ ಇತ್ತು. ಆ ನಂತರ ಹೇಳ್ತಾರ ಅಪ್ಪವರು, ಆ ಶಿಷ್ಯನಲ್ಲಿ ಇರ್ತಕ್ಕಂಥ ಗುಣಗಳು ಯಾವುವು, ಗುರುವಿನಲ್ಲಿ ಇರ್ತಕ್ಕಂಥ ಗುಣಗಳು ಯಾವುವು ಅಂತ ಹೇಳ್ತಾರೆ. ಶಿಷ್ಯನಲ್ಲೇ 4 ಇರ್ಬೇಕಂತ. ಏನವು 4 ಅಂದ್ರೆ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ. ಮತ್ತೆ ಗುರುವಿನಲ್ಲಿ ಏನಿರ್ಬೇಕು ಅಂತಂದ್ರೆ ಅವನಲ್ಲಿ 2 ಲಕ್ಷಣ ಇರ್ಬೇಕು. ಏನು? ಶ್ರೋತ್ರಿಯತ್ವ ಇರ್ಬೇಕು, ಬ್ರಹ್ಮನಿಷ್ಠತ್ವ ಇರಬೇಕು.
ಸಂಕ್ಷಿಪ್ತ, ಇದರೇನು ವಿಸ್ತಾರ ಮಾಡಕ್ ಹೋಗುದಿಲ್ಲ. ಅಥ ಅಂತ ಬಂತು ನೋಡಿ ಶಬ್ದ, ಇದು ಒಂದೇ ಶ್ಲೋಕದಾಗ ಅಥ. ಏನ ಅಥ ಅಂದ್ರೇನು? ಆಮೇಲೆ ಅಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತಿ ಉವಾಚ. ಅಥ ಅಂದ್ರೆ ಏನು ಅಂದ್ರೆ ಶಿಷ್ಯನಾದಂತವನು ಸಾಧನ ಚತುಷ್ಟಯ ಸಂಪತ್ತಿಯನ್ನು ಹೊಂದಿದ ನಂತರ, ಅಂದ್ರೆ ಸಾಧನ ಚತುಷ್ಟಯ ಸಂಪತ್ತಿಯನ್ನು ಕಳ್ಕೊಳಕ್ ಮತ್ತೆ ಎಲ್ಲ ಹೋಗ್ಬೇಕ್ರಿ ನಾವು. ಅದನ್ನ ನೀವು ಮನ್ಯಾಗ ಕಳ್ಕೊಂಡು ಬರ್ಬೇಕು, ಅಥವಾ ಬೇರೆ ಗುರುಗಳು ಅದಾರ. ಆವರಣ ಕಳೆಯುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಆವರಣ ಕಳೀತಾನ, ಉಳಿದ ಗುರುಗಳು ಅದಾರ ಹೇಳ್ರಿ. ಆ ಗುರುಗಳ ಹತ್ರ ಕಳ್ಕೊಂಡ ಬರ್ರಿ, ಅಥವಾ ನೀವೇನ ಸ್ವಂತ ನಿಮ್ಗೆ ಕಳ್ಕೊಳಕ್ಕೂ ಬರ್ತದ, ನೀವೇ ಸ್ವಂತ ಸಾಧನ ಮಾಡಿ ಕಳ್ಕೊಳಕ್ಕೂ ಬರ್ತದೆ. ಅಥವಾ ಅದನ್ನ ಕಾಯಕ ಬೇರೆ ಗುರುಗಳದಾರ, ಅವ್ರ ಹತ್ರ ಹೋಗಿ ಕಳ್ಕೊಂಡು ಬರ್ಬೇಕು. ಇಲ್ಲಿ ಕೇವಲ ಇವ ಶ್ರೋತ್ರಿಯ ಬ್ರಹ್ಮನಿಷ್ಠ ಆವರಣವನ್ನ ಭಂಗ ಮಾಡವ ಅಷ್ಟೇ ಇವ. ಅದಕ್ಕೆ ಅಸ ಆಮೇಲೆ ಏನಾದ್ಮೇಲೆ ಸಾಧನ ಚತುಷ್ಟಯ ಸಂಪತ್ತಿ ಗಳಿಸಿದ ನಂತರ. The Upanishad doesn't say how to acquire fourfold qualification. ಈ ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವವನ್ನ ಹೆಂಗ ಕಳ್ಕೋಬೇಕು ಅನ್ನೋದನ್ನ ಉಪನಿಷತ್ ಹೇಳೋದಿಲ್ಲ. ಟೈಮಿಂದ ಹೇಳಕ. ವೇದ ಪೂರ್ವ ಭಾಗ has got two sadhanas to acquire these. ವೇದ ಪೂರ್ವ ಭಾಗ, ವೇದಾಂತ ಭಾಗದಾಗ ಆವರಣ ದೋಷವನ್ನ ಭಂಗ ಮಾಡುವಂತ ಸಾಧನ ಅದ. ಅಲ್ಲೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಅದಕ್ಕಿಂತ ಮೊದಲ ವೇದ ಪೂರ್ವ ಭಾಗ ಅದ ನೋಡ್ರಿ, ಕರ್ಮಕಾಂಡ, ಉಪಾಸನಾ ಕಾಂಡ. ಅದ್ರ ಕರ್ಮಕಾಂಡದಾಗ ಕರ್ಮಯೋಗ ಹೇಳ್ಯಾರ, ಉಪಾಸನಾ ಕಾಂಡದಾಗ ಉಪಾಸನಾ ಯೋಗ ಹೇಳ್ಯಾರ ನೋಡ್ರಿ. ಅಲ್ಲೇ ಮಲದೋಷ ಮತ್ತು ವಿಕ್ಷೇಪ ದೋಷ ಕಳ್ಕೋಬೇಕು. ಅವನು ಕಳ್ಕೊಂಡಾಗ ಅಂತಃಕರಣ ಸಾಧನ ಚತುಷ್ಟಯ ಸಂಪನ್ನರಾಗ್ತಾನ ಶಿಷ್ಯ. The Bhagavad Gita is a complete scripture which gives a sense of both the Veda Purva and Vedanta. ಸ್ಮೃತಿ ಗ್ರಂಥವಾದಂತಹ ಭಗವದ್ಗೀತೆಯಲ್ಲಿ ವೇದ ಪೂರ್ವ ಭಾಗ ಕರ್ಮಕಾಂಡವನ್ನು ಹೇಳ್ತದೆ, ವೇದ ಮಧ್ಯ ಭಾಗ ಉಪಾಸನಾ ಕಾಂಡವನ್ನು ಹೇಳ್ತದೆ, ವೇದಾಂತ ಭಾಗ ಜ್ಞಾನ ಕಾಂಡವನ್ನು ಹೇಳ್ತದೆ. ಯಾವುದು? ಭಗವದ್ಗೀತೆ. ಆದ್ದರಿಂದ ಯಾರು ಪ್ರತಿಯೊಬ್ಬರು ಅಭ್ಯಾಸ ಮಾಡೋರು ಮೊದಲ ಭಗವದ್ಗೀತೆಯನ್ನು ಪೂರ್ಣ ಅಭ್ಯಾಸ ಮಾಡಬೇಕು. ಒನ್ ಮಸ್ಟ್ ಫಸ್ಟ್ ಸ್ಟಡಿ ಭಗವದ್ಗೀತಾ ಅಂಡ್ ದೆನ್ ದ ಉಪನಿಷತ್ is that sequence so that the required qualifications are understood properly. ನಾವು ಹಂಗ ಮಾಡೇವೇನ್ರಿ? ಇಲ್ಲ. ಭಗವದ್ಗೀತೆಯನ್ನ ಪೂರ್ಣ ಮಾಡಿದ್ರೆ ಅದ್ರಾಗ ವೇದ ಪೂರ್ವ ಭಾಗದಾಗ ಕರ್ಮಯೋಗ ಹೇಳೈತೆ. ಕರ್ಮಯೋಗಕ್ಕೆ ಅದು ಕೆಲವೊಂದು ಚಾಪ್ಟರ್ಸ್ ಅದಾವ, 3ನೇ ಅಧ್ಯಾಯ. ಆಮ್ಯಾಗ ಉಪಾಸನಾ ಯೋಗಕ್ಕೆ ಕೆಲವೊಂದು ಚಾಪ್ಟರ್ ಅದಾವ, 6ನೇ ಅಧ್ಯಾಯ. ಆಮ್ಯಾಗ ಜ್ಞಾನ ಯೋಗಕ್ಕೆ ಕೆಲವೊಂದು ಚಾಪ್ಟರ್ ಅದಾವ, 2ನೇ ಅಧ್ಯಾಯ, 12ನೇ ಅಧ್ಯಾಯ, 9ನೇ ಅಧ್ಯಾಯ, 13ನೇ ಅಧ್ಯಾಯ. ಜ್ಞಾನಕ್ಕನ ಅವು ಕೆಲವೊಂದು ಅಧ್ಯಾಯಗಳು. ಹಿಂಗ 3 ಹೇಳೈತಿ ಭಗವದ್ಗೀತೆಯೊಳಗೆ. ಇಲ್ಲೇ ಅದು ಹೇಳಂಗಿಲ್ಲ, 3 ಹೇಳಂಗಿಲ್ಲ. ಮಲದೋಷ, ವಿಕ್ಷೇಪ ದೋಷ ನೀವು ಬೇರೆ ಕಡೆ ಕಳ್ಕೊಂಡು ಆವರಣ ದೋಷ ಬಂದು ಕಳ್ಕೊಳಕ್ ಮಾತ್ರ ಇಲ್ಲಿ ಉಪನಿಷತ್ತುಗಳಿಗೆ ಬರಬೇಕು ಅಂತ ಯಾರಾಗ್ತದೆ. ಯಾರಿಗೆ ಕೈಯ ಸುತ್ತದ ಅವ್ರಿಗೆ ಹೇಳಿದೆ. ಈಗ ನೋಡ್ರಿ, ಮಂತ್ರ ನಂಬರ್ 1 ಕಂಟಿನ್ಯೂಡ್ ಅಲ್ಲಿ ಹೇಳ್ತಾರೆ. ಉಪನಿಷತ್ ಪೇಜ್ ನಂಬರ್ 32. ಯಾರ ಕೈ ಬುಕ್ ಅದ ಅವ್ರಿಗೆ ಪೇಜ್ ನಂಬರ್ 32. ಆ ಮಂತ್ರ ಅಂತೂ ಓದೇನಿ, ಅದ್ರ ಮಂತ್ರ ಅರ್ಥ ಪೂರ ಹೇಳ್ತಾರೆ. The Upanishad begins with the introduction of a guru and a disciple so that the teaching can be presented in a dialogue between them. ವೇದಾಂತದಲ್ಲಿ ಈ ಬ್ರಹ್ಮನ ಉಪದೇಶವನ್ನ ನೀಡಬೇಕಾದ್ರೆ ಸಂವಾದ ರೂಪದಲ್ಲಿ ನೀಡ್ತಾರೆ. ಅಲ್ಲಿ ಸಂವಾದ ಆಗ್ಬೇಕಂದ್ರೆ ಕನಿಷ್ಠ ಎಷ್ಟು ಮಂದಿ ಬೇಕ್ರಿ? 2 ಬೇಕು. ಒಬ್ರು ಹೇಳೋರು, ಒಬ್ರು ಕೇಳೋರು. ಆ ಹೇಳೋಂಗ ಗುರು ಅಂತಾರ, ಕೇಳೋಂಗ ಶಿಷ್ಯ ಅಂತಾರೆ. ಈ ಸಂವಾದದ ಮೂಲಕ ಆ ಕಠಿಣ ತತ್ವವನ್ನ ತಿಳಿಸ್ಲಿಕ್ಕೆ ಉಪನಿಷತ್ತಿನಲ್ಲಿ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಗುರು ಶಿಷ್ಯರ ಬೇಕಾಗ್ತದೆ. ದ ಇಂಡೈರೆಕ್ಟ್ ಮೆಸೇಜ್ ಈಸ್ ಕನ್ವೇಡ್ ಥ್ರೂ ದಿಸ್ ಫಾರ್ಮ್ಯಾಟ್. ಇಲ್ಲಿ ನೇರವಾದಂತ ವಿಷಯ ಏನದ ಕಮ್ಯುನಿಕೇಟ್ ಮಾಡಕ್ ಬರಂಗಿಲ್ಲ. ಅಂದ್ರೆ ಏನು?
ನೇರವಾಗಿ ಬ್ರಹ್ಮನನ್ನ ತಿಳಿಸ್ಕೊಡಕ್ ಸಾಧನೆ ನಮ್ಮಲ್ಲಿ ಯಾವುದೂ ಇಲ್ಲ. ಯಾಕ ಮಾತು ಮನಗಳಿಂದ ಆತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಐತಿ. ಅದು ಮಾತು ಮನಗಳಿಂದ ಆತತ್ತದ, ಮಾತಿನಿಂದ ಹೇಳಕ್ಕೂ ಬರೋದಿಲ್ಲ, ಮನಸ್ಸಿನಿಂದ ತಿಳಿಯಕ್ಕೂ ಬರೋದಿಲ್ಲ ಅಂತ ಹೇಳ್ತಾರೆ. ಅಂತದನ್ನ ಗುರು ಮಾತಿನಿಂದ ಹೇಳ್ಬೇಕಾಗ್ಯದ, ಶಿಷ್ಯ ಮನಸ್ಸಿನಿಂದ ತಿಳಿಬೇಕಾಗಿ. ಅದಕ್ಕಂತಾರೆ ಈ ಒಂದು ಫಾರ್ಮ್ಯಾಟ್ ಯಾಕೆ ಮಾಡ್ಯಾರ, ಈ ಒಂದು ಪದ್ಧತಿ ಯಾಕೆ ಮಾಡ್ಯಾರಪ್ಪ ಅಂತಂದ್ರ ಅನುವಿನಿಂದ ಮಾತುಗಳನ್ನ ಅಲ್ಲೇ ಒಂದು ಅನುವು ಮಾಡ್ಯಾರ. ಒಂದು ಸಂಧಿ ಮಾತುಗಳಿಂದ ಹೇಳಕ್ ಬರಂಗಿಲ್ಲ ಅಂದ್ರು ಮಾತಿನಿಂದ ಹೇಳ್ಬೇಕಾಗಿತ್ತು, ಒಂದು ಅನುವು ಮಾಡ್ಕೊಂಡು ಹೇಳ. ಮನಸ್ಸಿಂದ ತಿಳಿಯಾಕ್ ಬರಂಗಿಲ್ಲ ಅಂದ್ರು ಮನಸ್ಸಿಂದ ತಿಳಿಯುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಾರೆ. ಅದಕ್ಕೆ ಈ ಫಾರ್ಮ್ಯಾಟ್ ಬೇಕಾಗಿತ್ತು. ಗುರು ಶಿಷ್ಯರ ಒಂದು ಚೌಕಟ್ಟು ಬೇಕಾಗಿತ್ತು. ಚೌಕಟ್ಟು. Self enquiry should be conducted only with the help of a competent spiritual guide. ಆತ್ಮಜ್ಞಾನ ಮಾಡಬೇಕು ಅಂತಂದ್ರೆ ವಿಚಾರಣೆಯನ್ನ ಅಲ್ಲೊಬ್ಬ ಯೋಗ್ಯ ಆಧ್ಯಾತ್ಮಿಕವಾದಂತಹ ಗುರು ಬೇಕಾಗ್ತಾನೆ, ಶ್ರೋತ್ರಿಯ ಬ್ರಹ್ಮಟ್ಟು ಗುರು ಬೇಕಾಗ್ತಾನೆ. And also this method of presentation, the qualification of the student and teacher are also indicated. ಗುರು ಮತ್ತು ಶಿಷ್ಯನ ಹೆಂಗಿರಬೇಕು ಅನ್ನುವಂತಹ ಲಕ್ಷಣಗಳನ್ನು ಹೇಳಿದ್ರು. After acquiring sadhana chatushtaya sampatti through karma yoga and ಜ್ಞಾನ ಉಪಾಸನಾ ಯೋಗ, ಜ್ಞಾನ ಯೋಗದಿಂದ ಮನದೋಷವನ್ನು, ಉಪಾಸನಾ ಯೋಗದಿಂದ ವಿಕ್ಷೇಪ ದೋಷವನ್ನು ಕಳೆದುಕೊಂಡು, ಅದಕ್ಕ ಕೈವಲ್ಯ ಪದ್ಧತಿಯೊಳಗ ನಿಜಗುಂಡರು ಮೊದಲಿನ 3 ಸ್ಥಳಗಳನ್ನ ಮನದೋಷ ನಿವೃತ್ತಿಗಾಗಿತ್ತ. ಕರ್ಮಯೋಗ ಏನ್ ಕೆಲಸ ಮಾಡ್ತದ, ಆ ಕೆಲಸವನ್ನ ಮೊದಲಿನ 3 ಸ್ಥಳಗಳಲ್ಲಿ ಇಟ್ಕೊಂಡು, ಯಾವುದು ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾಚರ್ಯ ಸ್ಥಳ. ಆ ನಂತರ ಉಪಾಸನಾ ಯೋಗ, ಅಲ್ಲಿ ಏನು ವಿಕ್ಷೇಪ ದೋಷ ನಿವೃತ್ತಿಗಾಗಿ ಯೋಗ ಪ್ರತಿಪಾದನಾ ಸ್ಥಳವನ್ನ ಹೇಳಿ ಭೂಮಿಕೆಯನ್ನ ಹದಗೊಳಿಸಿದ್ರು. ಜ್ಞಾನದ ಬೀಜವನ್ನ ಬಿತ್ತದು ಎಲ್ಲಿ ಚಾಲು ಮಾಡಿದ್ರು ಅಂದ್ರೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಜ್ಞಾನದಲ್ಲಿ ಒಳ್ಳೆ ಹದವಾದಂತ ಈಗ ಭೂಮಿಕೆ ತಯಾರಾಯ್ತು ಹೇಳ್ತಾರ. The indication is that the subject of Vedanta appeals to that person and he finds it practicable. ಇಂಥ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ಇದ್ದಂದ್ರ ಅವಾಗ ಏನ್ ಅನಿಸ್ತದ ಅಂದ್ರೆ ವೇದಾಂತ ಕೇಳಲಿಕ್ಕೆ ಮತ್ತು ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಅಗ್ರಿ ಯೋಗ್ಯವಾದಂತದ್ದು ಶಾಸ್ತ್ರ ಅನಿಸ್ತದ. ಇಲ್ಲಾಂದ್ರ ಇದೇನ್ ಬಿಡಪ್ಪ ಬಣ ಏನ್ ತಿಳಿಯಂಗಿಲ್ಲ ಬಿಡಂಗಿಲ್ಲ, ಅವ ಏನೋ ಕುತ್ಕೊಂಡು ಹೇಳ್ತಾನ, ಇವ ಏನೋ ಕುತ್ಕೊಂಡು ಹಾಕ್ತಿರ್ತಾರ, ಇವನ ದೇವ್ರ ಅಂತ ಏನೇನೋ ಹೇಳ್ತಿರ್ತಾರ ಅಂತ. ಆದ್ದರಿಂದ ಅಂತಃಕರಣ ಚತುಷ್ಟಯ ಸಂಪನ್ನ ಇದ್ದಂತ ಅಧಿಕಾರಿ ಮಾತ್ರ ಇಲ್ಲಿ ಹೌದು ಅನಿಸ್ತದ, ಸಾಧನೆಗಳು ತಿಳ್ಕೊಂತ ಹೋಗ್ತದ. Even if one is not completely convinced, ಶ್ರವಣಂ of the teaching prepares his mind. ಇನ್ನು ಕೆಲವು ಮಂದಿ ಇರ್ತಾರೆ, ಅವ್ರಿಗೆ ಹೇಳೋ ಮುಂದೆ ಸಮರ್ಪಕ ಅನ್ಸೋದಿಲ್ಲ, ಕೇಳ್ಕೊಂತ ಹೋಗ್ತಾರ. ಏನೋ ಒಂದ್ ರೀತಿಯಿಂದ ಅವ್ರ ಪುಣ್ಯ ಕರ್ಕೊಂಡ್ಬಂದು ಕುಂಡ್ರಿಸಿರ್ತತಿ, ತಿಳಿತಿರೋದಿಲ್ಲ. ಅವ್ರ ಮನಸ್ಸಾಗ ಇರುವಂತ ವಿಚಾರಗಳಿಗೂ ಗುರು ಹೇಳುವಂತ ಮಾತಿಗೂ ವಿರುದ್ಧ ಅನಿಸ್ತತಿ. ಆದ್ರೂ ಹ್ಞೂ ಅನ್ಕೊಂತ ಕೂತಿರ್ತಾರ ಕೆಲವು ಮಂದಿ. ಆ ಬಹಳ ದಿನ ಶ್ರವಣ ಮಾಡಿದಾಗ ಅವ್ರಿಗೆ ಅದ ಏನಂತತಿ, ಗುರು ಹೇಳೋ ಮಾತ ಖರೆ ಅನಿಸ್ಕೊಟ್ಟು ಇಂಥ ಸಾಧಕರು ಇರ್ತಾರೆ. ಆದ್ದರಿಂದ ಶ್ರವಣಂ ಬಿಕಮ್ಸ್ ಕರ್ಮಯೋಗ ಫಾರ್ ದ ಅನ್ಪ್ರಿಪೇರ್ಡ್ ಮೈಂಡ್ ಅಂಡ್ ಜ್ಞಾನ ಯೋಗ ಫಾರ್ ದ ಪ್ರಿಪೇರ್ಡ್. ಆದ್ದರಿಂದ ಶ್ರವಣದಿಂದ ಏನಾಗ್ತದೆ ಅಂದ್ರೆ ಯಾವನು ಸಾಧನ ಚತುಷ್ಟಯ ಸಂಪನ್ನ ಆಗಿಲ್ಲ ಅವನು ಕೂಡ ಸಾಧನ ಸಂಪತ್ತಿ ಉಂಟಾಗುವಂತ ಮಾಡ್ತದ. ಮತ್ತೆ ಯಾವ ಸಾಧನ ಚತುಷ್ಟ ಸಂಪನ್ನ ಅದಾನ ಅವಾಗ ಜ್ಞಾನವನ್ನ ಕೊಟ್ಟು ಮೋಕ್ಷವನ್ನ ಕೊಡ್ತದ. ಆದ್ದರಿಂದ ನಿಮ್ಗಳ ಅಧಿಕಾರಿಗಳು ಇರಲಿ ಶ್ರವಣ ಬಿಡಾಕ್ ಹೋಗ್ಬ್ಯಾಡ್ರಿ ಅಂತ ನೋಡ್ರಿ. ಇಷ್ಟು ಒಂದು ಅಪ್ಪವರು ಗುರುಗಳು ಅಷ್ಟು ಬರೆದ್ರೆ ಅದಕ್ಕಿಂತ ಹೆಚ್ಚಿಗೆ ಮುಂದೆ ಹೋಗಿ ಬರೀತಾರೆ ಇವ್ರು. That is why I am comparing you ಚಿನ್ಮಯಾನಂದರಿಗೂ ಪರಮಾರ್ಥದ ಅಪ್ಪನಿಗೂ ಇರುವಂತ ವ್ಯತ್ಯಾಸವನ್ನ ಹೇಳ್ಬೇಕು ಅಂದ್ರ ಕಳ್ಕಳಿ ಬಾಡ್ರಿ, ಯಾರನ್ನು ಬಿಟ್ಟು ಹೋಗ್ಬಾರ್ದು ಅಂತ ಅರ್ಥ. ಅಂದ್ರೆ ಶ್ರವಣವನ್ನ ಮಾಡ್ಕೊಂತ ಹೋಗ್ತೇವೆ ಅಂದ್ರೆ ಹಿರಣ್ಣರು ಶ್ರವಣ ಮಾಡ್ಕೊಂತ ಹೋಗ್ರಿ ಸಾಕು ಅಂತ ಹೇಳಿದ್ರು. ನೀವೇನು ಮಾಡೋದು ಬೇಕಾಗಿಲ್ಲ ಹಿರಣ್ಣರ, ಅದೇನೇನು ಹಿರಣ್ಣರ ಇಲ್ಲ.
ಹಿರಣ್ಣರಿಲ್ಲ, ಕಲ್ಯಾಣ್ ಶೆಟ್ಟಿ ಹಿರಣ್ಣರಿಲ್ಲ, ಅದಾರೇನ್ರಿ ಇಲ್ಲೋ? ಮೊನ್ನೆ ಅವ್ರ ಪ್ರಶ್ನೆ ನಮಗ್ ಮನನ ಆಗೋದಿಲ್ರಿ, ನಮಗ್ ನಿಧಿದೇಶನ ಆಗೋದಿಲ್ರಿ ಅಂದಿದ್ರು ಅವ್ರು. ಅವ್ರಿಗೆ ಉತ್ತರ ಕೊಟ್ಟಿದ್ದೆ ನಾನು, ಹ್ಯಾಂಗ್ರಿ ಅಂದೆ ನಾನು. ಇಲ್ಲಿ ಉತ್ತರ ಕೊಡ್ತಾರ ಅಪ್ಪವ್ರು, ಸಾಕ್ರಿಪ್ಪ ನೀವು ಶ್ರವಣ ಮಾಡ್ರಿ ಅಂದ್ರ. ಯಾರ್ ಖರೇರಿ ಇದ್ರಾಗ? ನಾ ಖರೇನು ಅಪ್ಪವ್ರ ಖರೇನು? ವಿಚಾರ ಮಾಡ್ರಿ. ಯಾಕಂದ್ರ ನಾ ಖರೆ ಅಂದ್ರ ಅಪ್ಪವ್ರು ಯಾಕೆ ಹಿಂಗ ಹೇಳಿದ್ರು ಅಂದ್ರ, ಹುರುಪ್ ತುಂಬಾಕ ಶ್ರವಣಗಳು ಮಾಡ್ಬೇಕು, ಮನನು ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕ. ಏನ್ ಮಾಡೋದು? ಕ್ಲಾಸಿಗೆ ಬಂದ್ ಕುಂತಾನ ಜುಲ್ಮಿಯಿಂದ, ವೆರಿ ಗುಡ್ ಅನ್ಬೇಕಾಗೈತ್ ನಾವ್. ಆತಪ್ಪ ಶ್ರವಣ ಮಾಡ್ಕೊಂತ ಹೋಗು, ನಿನಗ ಮನನೂ ಆಕತಿ, ನಿಧಿಧ್ಯಾಸನೂ ಆಕತಿ, ಜ್ಞಾನನೂ ಆಕತಿ, ಜೀವನ ಮುಕ್ತಿ ವಿಲಕ್ಷಣನೂ ಆಕತಿ. ಪ್ರೋತ್ಸಾಹದ ಮಾತುಗಳು ಅಷ್ಟೇ. ಏನಪ್ಪಾ ಆ ಹುಡುಗ ಅಂತ ಬರೀತಂದ್ರೆ ವೆರಿ ವೆರಿ ಗುಡ್ ಅಂತ ತಿಳ್ಕೊಂಡು ಟೀಚರ್ ಚಪ್ಪಾಳೆ ಹೊಡಿಸ್ತಾರ ನೋಡ್ರಿ, ಹುಡುಗ ಕಡೆ ವೆರಿ ಗುಡ್ ಅಂತ ಬರದಾನ, ಬಹಳ ಚಲೋ ಆತಪ್ಪ. ಹಿಂಗೆ ಹುರುಪ್ ತುಂಬ ಮಾತಿದ್ದಿಲ್ಲ. ಅಶ್ವಲಾಯನ ಯಾರು ಹೇಳ್ತಾರ ನೋಡ್ರಿ, ಅಶ್ವಲಾಯನ ಇಸ್ ದ ಸ್ಟೂಡೆಂಟ್ ಆಫ್ ದ ಅಶ್ವಲಾಯನ ವಾಸ್ ಎ ಗ್ರೇಟ್ ಋಗ್ವೇದ ಋಷಿ. ಋಗ್ವೇದ, ಅಥರ್ವವೇದ, ಸಾಮವೇದ ಮತ್ತು ಯಜುರ್ವೇದ ಅಂತ 4 ವೇದಗಳಲ್ಲಿ ಭಾಗವನ್ನ ಮಾಡಿದ್ರು ಯಾರು? ವ್ಯಾಸ ಮಹರ್ಷಿಗಳು. ವೇದಗಳು ಅಪಾರ ರಾಶಿ, ಅವನ್ನ 4 ಭಾಗ ಮಾಡಿದ್ರು. ಅದ್ರಾಗ ಋಗ್ವೇದದ ಋಷಿ ಅದಾನೆ ಯಾರು? ಅಶ್ವಲಾಯನವರು, ಋಗ್ವೇದದ ಋಷಿ. ಹೂ ರಿವೀಲ್ಡ್ ಮೆನಿ ಮಂತ್ರ ಇನ್ ಋಗ್ವೇದ. ಋಗ್ವೇದದ ಮಂತ್ರಗಳನ್ನ ಮಂತ್ರ ದೃಷ್ಟಾರರು ಇವರು. ಅಷ್ಟ ಉಪಾಸಕರ್ರಿ, ನಾವೆಂತ ಉಪಾಸನೆ ಮಾಡೇವ್ರಿ ಅಂತ ಮಂತ್ರ ದೃಷ್ಟಾರರು ಇವರು. ಯಾರು? ಅಶ್ವಲಾಯನ ಋಷಿಗಳು. ಈಸ್ ಆಲ್ರೆಡಿ ಸಾಧನ ಚತುಷ್ಟಯ ಸಂಪನ್ನ. ಅವ ಸಾಧನ ಚತುಷ್ಟಯ ಸಂಪತ್ತಿ ಐತಿ. ಮಂತ್ರ ದುಷ್ಟಾರರು ಅದಾರ, ಮಂತ್ರಗಳ ಕಣ್ಣಿಗೆ ಕಂಡಾವು, ಉಪಾಸನೆಯನ್ನ ಮಾಡ್ಯಾರ, ಜ್ಞಾನ ಆಗಿಲ್ಲ. ತಿಳ್ಕೊಡ್ರಿ. ದೊಡ್ಡ ಉಪಾಸಕ ಧರ್ಮಯೋಗ ಮಾಡ್ಯಾನ, ಉಪಾಸನೆ ಯೋಗವನ್ನು ಮಾಡ್ಯಾನ. ಅಂತ ಕಡೆ ಶುದ್ಧಿ ಆಗೈತಿ, ಅಂತ ಕಡೆ ಏಕಾಗ್ರ ಆಗೈತಿ. ಏಕಾಗ್ರ ಹಿಂಗ ಧ್ಯಾನದಾಗ ಹಿಂಗ ಪಳಗ್ಯಾರ ಇವ್ರು ಮಂತ್ರ ದೃಷ್ಟಾರರಾಗ್ಯಾರ. ಅವರ ಋಗ್ವೇದದ ಅನೇಕ ಮಂತ್ರಗಳನ್ನ ಅವ್ರ ಕಣ್ಣಿಗೆ ಕಂಡಾವು. ಭಗವಂತನ ಈಶ್ವರ ವಾಣಿ ಅವ್ರಿಗೆ ಅಕ್ಷರ ರೂಪದಾಗ ಆಕಾಶದಾಗ ಕಾಣ್ತಾವ್ರಿ. ಅದು ಬೇಲಿನಲ್ಲಿ ಬೇಡ, ಸ್ನಾನಕ್ಕೆ ಅನೇಕ ಮಂತ್ರಗಳ ದೃಷ್ಟಾರ ಅದಾರ ಇವರು. ಆಗಲೇ ಅಶ್ವಲಾಯನ ಋಷಿಗಳು. ಸಾಧನ ಚತುಷ್ಟಯ ಸಂಪನ್ನರು ಅದಾರ. ವಿವೇಕ ಅದ, ವೈರಾಗ್ಯ ಅದ, ಉಪರತಿ ಅದ, ಇದು ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ, ಸಂಪತ್ತಿ, ಮುಮುಕ್ಷತ್ವ ಎಲ್ಲ ಅದ. ಮತ್ತ ಮೋಕ್ಷ ಅನ್ನೋದೊಂದು ಐತಿ, ಅದನ್ನ ಪಡಿಬೇಕನ್ನುವಂತ ಕುತೂಹಲನೂ ಐತಿ. ಮುಮುಕ್ಷು ಅಂದ್ರೆ ಏನ್ರಿ? ಮುಮುಕ್ಷು ಅಂದ್ರೆ ಮೋಕ್ಷವನ್ನ ಹೊಂದಬೇಕು ಅನ್ನುವಂತ ಕುತೂಹಲನೂ ಐತಿ. ಮೋಕ್ಷ ಆಗೈತೇನ್ರಿ? ಇಂಥ ಋಗ್ವೇದದ ಋಷಿ ಆದಂತ ಅಶ್ವಲಾಯನಿಗೆ ಬ್ರಹ್ಮಾಜಿ ಕಡೆ ಬಂದಾಗ ಮೋಕ್ಷ ಆಗೈತೆ ಅವ್ರಿಗೆ? ಆಗಿಲ್ರಿ, ಆಗಿಲ್ಲ. ಇನ್ ಮ್ಯಾಗ ಆಗುದು ಅದ ನೋಡ್ರಿ. ಅಂತ ಏನಾರ ತಪಸ್ ಮಾಡಿದವ್ರ ನಾವು ಅಂದಾಗ ಅವ್ರೊಂದಿಗೆ ನಾವು ಕುಂತೇವಿ. ಇವತ್ತು ಕ್ಲಾಸ್ ಕೇಳಕಂದ್ರ ನಮ್ಗಂತ ಭಾಗ್ಯರಿ. ಇವತ್ತು ಉಗಾದಿ, ನಿಜವಾದ ಉಗಾದಿ ನೋಡ್ರಿ. ನಿಜವಾದ ಉಗಾದಿ ಅಂದ್ರೆ ಅಶ್ವಲಾಯನ ಕೂಡ ನಾವು ಕುತ್ಕೊಂಡು ನಾವು ಪಾಠ ಕೇಳಾಕತ್ತೀವಿ. ನಮ್ಮ ಕ್ಲಾಸ್ಮೇಟ್ ಆಗ್ಯಾರ ಅಶ್ವಲಾಯನ ಋಷಿಗಳು ಅಂತ ನಾವು ಹೆಮ್ಮೆ ಪಡಬೇಕು. ಹೆಮ್ಮೆ ಪಡಬೇಕು, ನಮ್ಮ ಸಾಧನೆಗೆ ನಾವು ಹೆಮ್ಮೆ ಪಡಬೇಕು. ಇವತ್ತಿನ ಉಗಾದಿ ದಿವಸ ನಾವು ಕುತ್ಕೊಂಡು ಗುರುವಿನ ಹತ್ರ, ಎಂತ ಗುರು? ಪ್ರಜಾಪತಿ ಚತುರ್ಮುಖ ಬ್ರಹ್ಮನ ಕುತ್ಕೊಂಡು ಕ್ಲಾಸ್ ಕೇಳಾಕತ್ತೇವಂದ್ರೆ ನಮ್ಮಂತ ಪುಣ್ಯವಂತರ ಯಾರಿಲ್ಲ. ಈ ರೀತಿ ಭಾವ ಮಾಡ್ಬೇಕು. He has a clear knowledge that moksha is the ultimate ಪುರುಷಾರ್ಥ. ಅವ್ರಿಗೆ ಗೊತ್ತದ ಧರ್ಮ ಅರ್ಥ ಕಾಮಗಳು ಏನದಾವ, ಇವು ಪುರುಷಾರ್ಥಗಳ ಖರೆ. ಇವು ಶ್ರೇಷ್ಠ ಪುರುಷಾರ್ಥಗಳಲ್ಲ, ಅಪರ ಪುರುಷಾರ್ಥಗಳು. ಇವುಗಳಿಗೆ ದೋಷದಿಂದ ಕೂಡ್ಯಾವ. ನಮ್ಗೆ ದೋಷರಹಿತ ಪುರುಷಾರ್ಥ ಬೇಕಾಗೈತಿ ಅಂದ್ರೆ ಮೋಕ್ಷ ಅನ್ನೋದೊಂದು ಐತೆ ಅನ್ನುವಂಥದ್ದು ಅವ್ರು ಗುರುತಾಗೈತವ್. ಯಾರಿಗೆ? ಅಶ್ವಲಾಯನ ಋಷಿ ಗೊತ್ತಾಗೈತ. ಈ ನೋ ಆಫ್ ಹೀಸ್ ಸೆಲ್ಫ್ ಇಗ್ನರೆನ್ಸ್. ನನಗ ಅಜ್ಞಾನಿ ಅನ್ನೋದು ಗೊತ್ತದ. ನನಗೆ ಇನ್ನೂ ಅಜ್ಞಾನದ, ನನಗ ಆವರಣ ದೋಷದ,
ಅದು ಗೊತ್ತಾಯ್ತು. ಈ ಸೀಕಿಂಗ್ ಬ್ರಹ್ಮ ವಿದ್ಯಾ ಯುವತೇನ್ ಮೋಕ್ಷ. ಬ್ರಹ್ಮ ವಿದ್ಯೆಯನ್ನು ಪಡೆದ್ರೆ ಆ ನಂದು ಆ ಅವಿದ್ಯೆ ಏನೈತಿ, ನನ್ನ ಬಗ್ಗೆ ಇರೋಂತ ನಾನು ಯಾರು ಅನ್ನೋದು ಗೊತ್ತಿಲ್ಲಲ್ಲ, ಸೆಲ್ಫ್ ಇಗ್ನರೆನ್ಸ್ ಐತಲ್ಲ, ಅದು ಹೋಗ್ತದ. ಅದಕ್ಕೆ ಬ್ರಹ್ಮ ವಿದ್ಯೆಯನ್ನು ಪಡಿಬೇಕಾಗ್ಯದ ಅನ್ನೋದು ಗೊತ್ತದ. ಈ ಡಿಡ್ ನಾಟ್ ಗೋ ಟು ಎನಿ ಲೋಕಲ್ ಗುರು. ಇಲ್ಲಿ ಲೋಕಲ್ ಗುರುಗಳ ನಾವೆಲ್ಲ ಲೋಕಲ್. ಸ್ವಾಮಿ ಪರಮಾತ್ಮ ಅಂತಂದ್ರೆ ಅವರು ಶ್ರೇಷ್ಠ ಗುರುಗಳು. ಹಂಗ ಲೋಕಲ್ ಗುರುಗಳೇ ಹೋಗ್ಲಿಲ್ಲ ಅಂತ ಅಶ್ವಲಾಯನ. ಈ ವೆಂಟ್ ಟು ಬ್ರಹ್ಮಾಜಿ ಹಿಮ್ಸೆಲ್. ಗುರುಗಳಿಗೆ ಗುರುಗಳಾದಂತ ಏನದನ ಆ ಚತುರ್ಮುಖ ಬ್ರಹ್ಮನಲ್ಲಿಗೆ ಹೋದ. ಭಗವನ್ ಪರಮೇಷ್ಠಿನಂ. ಬ್ರಹ್ಮಾಜಿ ಈಸ್ ಭಗವಂತಂ ಪರಮೇಷ್ಠಿನಂ, ದ ಲಾರ್ಡ್ ಆಫ್ ಕ್ರಿಯೇಷನ್. ಸೃಷ್ಟಿಕರ್ತ. ಯಾವ ಸೃಷ್ಟಿಯನ್ನ ಮಾಡಕತ್ತಾನಲ್ಲ ಅವನೇ ಇಲ್ಲೇ ಭಗವಂತ, ಅವನ ಗುರುವಾಗಿ ನೋಡ್ರಿ. ಉಪಸಮೇತ್ಯ. ಉಪಸಮೇತ್ಯ ಅಂದ್ರೆ ಅಪ್ರೋಚ್ ಇನ್ ಎ ಪ್ರಾಪರ್ ಮ್ಯಾನರ್. ಗುರುವಿಂದ ಹೋಗಿ ಭೇಟಿ ಆಗ್ಬೇಕು ಅಂದ್ರೆ ಒಂದು ಪದ್ಧತಿ ಅದ ರೀ. ತದ್ವಿಧಿ ಪಳಿಪಾತೇನ ಪಳಿಪ್ರಶ್ನೇನ ಸೇವೆಯ. ಅದಕ್ಕೊಂದು ಪದ್ಧತಿ ಅದ. ವೆರಿ ಇಂಪಾರ್ಟೆಂಟ್ ಟು ಅಪ್ರೋಚ್ ಎ ಗುರು ಇನ್ ಎ ಪ್ರಾಪರ್ ಮ್ಯಾನರ್. ಗುರುಗಳಿಗೆ ಬರಿಗೇನೆ ಹೋಗ್ಬಾರ್ದು. ಅವ್ರಿಗೆ ಬೇಕಾಗುವಂತ ಸಾಮಾನುಗಳನ್ನ ಆ ಯಜ್ಞ ಶಾಲೆ ಇರ್ತದಲ್ಲೇ, ಆ ಯಜ್ಞ ಶಾಲೆಗೆ ಹವಿಸ್ಗಳನ್ನ ತಗೊಂಡು ಹೋಗ್ಬೇಕು, ಹಳ್ಳಿ ಕಟ್ಟಿಗೆಗಳನ್ನ ತಗೊಂಡು ಹೋಗ್ಬೇಕು, ಅಥವಾ ಅವರು ತಿನ್ನುವಂತ ಹಣ್ಣುಗಳನ್ನು ತಗೊಂಡು ಹೋಗ್ಬೇಕು, ಅಥವಾ ಒಂದು ಕಲಸಕ್ರಿ ತುಳ್ಳನ್ನ ತಗೊಂಡು ಹೋಗ್ಬೇಕು. ಖಾಲಿ ಕೈಲಿ ಹೋಗೋಂಗಿಲ್ಲ. ಬಟ್ ಅವ್ರಿಗೆ ದಿನನಿತ್ಯ ವ್ಯವಹಾರಕ್ಕೆ ಉಪಯೋಗ ಆಗುವಂತ ಯಾವ್ದಾದ್ರು ಒಂದು ಸಲಕರಣೆಯನ್ನ ಕೈಯಾಗ ಹಿಡ್ಕೊಂಡು ಹೋಗ್ಬೇಕು. ದ ಸೆಕೆಂಡ್ ಲೈನ್ ಆಫ್ ದ ಮಂತ್ರ 1 to 12 of ಮುಂಡಕ ಉಪನಿಷತ್ says ತದ್ ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ನಾವು ಮುಂಡಕ ಉಪನಿಷತ್ ಅಭ್ಯಾಸ ಮಾಡಿದ್ರಿ. ಇದು 2ನೇ ಲೈನ್ ಅಂತಾರೆ. 1ನೇ ಲೈನ್ ಏನೈತೆ ಹೇಳ್ತೀರಿ? ಯಾರಾದ್ರೂ ಹೇಳ್ತೀರಿ? ಬಾಯಪಾಠ ಮಾಡ್ಬೇಕ್ರಿ. ಇದು ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ. ಅಪ್ಪೋರು ಮುಂಡಕ ಉಪನಿಷತ್ ಕೇಳ್ಬೇಕಾದ್ರೆ 12 ಪೇಜ್ ಬರ್ತಾರೆ ಕಾಮೆಂಟ್ರಿ. ನಾವು ಒಂದು ಶ್ಲೋಕ ಬಾಯಪಾಠ ಇಡ್ಬೇಕಂದ್ರೆ ಆಗೋದಿಲ್ಲ. ಅಂದ್ರೆ ಹೆಂಗ? ಇದು 2ನೇ ಲೈನ್. ಇದು 1ನೇ ಲೈನ್ ಏನದ? ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾ ತಕೃತಃ ಕೃತೀನ ನಾಸ್ತಿ ತದ್ವಿಜ್ಞಾನಾರ್ಥಂ ತದ್ಗುರುಮೇವಾಧಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಜೀವನದ ಎಲ್ಲ ಅನುಭವಗಳನ್ನ 60 ವರ್ಷದ ಅನುಭವಗಳನ್ನ ನೋಡ್ಕೊಂಡು ಹಿಂದಿಂದ ನೋಡ್ತಾನ, ಶಿವಾವಲೋಕನ ಮಾಡಿ ನೋಡ್ತಾನಂತ. ಓ ನನಗೆ ಸುಖ ಬೇಕಾಗಿತ್ತು, ಇಲ್ಲಿ ಮಠ ಸುಖ ಸಿಗ್ಲಿಲ್ಲ, ನಾ ಸುಖ ಹುಡುಕಿದ್ ಖರೆ, ಸಿಕ್ಕಂಗಾಗಿದ್ದು ಖರೆ, ಸಿಕ್ಕೇತೇನಂದ್ರೆ ಸಿಕ್ತಿಲ್ಲ. ಅದ್ಯಾಕೆ ಹುಡುಕಿದಿಪ್ಪ? ಸಿಕ್ಕಂಗಾತ್ರಿ, ವಿಷಯ ವಸ್ತುಗಳಲ್ಲಿ ಸಿಕ್ಕಂಗಾತು, ಉಳಿಲಿಲ್ಲ. ಏನ್ ಹುಡುಕಾಕ್ ಕೊಟ್ಟಿದ್ದಿ? ಸುಖ ಹುಡುಕಾಕ್ ಕೊಟ್ಟಿ. ನೌಕರಿ ಎದಕ್ ಮಾಡಿದಿ? ಸುಖಕ್ಕಾಗಿ. ಮದುವೆ ಎದಕ್ಕಾದಿ? ಸುಖಕ್ಕಾಗಿ. ಮಕ್ಕಳ ಎದಕ್ಕಾದಿ? ಸುಖಕ್ಕಾಗಿ. ಸುಖ ಸಿಕ್ತೇನು? ಇಲ್ಲಿಲ್ರಿ. ಸುಖ ಸಿಕ್ಕಂಗಾಗಿತ್ತು, ಸಿಕ್ಕಿಲ್ಲ. ಮಾಯಾ, ಇದು ಮರೀಚಿಕೆ, ಮೋಹ, ತಪ್ಪು ತಿಳುವಳಿಕೆ ಆಗೈತಿ. ನಿಮ್ಗೆಲ್ಲ ವಿಚಾರ ಮಾಡಿದಂತ ನೋಡ್ರಿ. ಅವ ವಿವೇಕಿ ಬ್ರಾಹ್ಮಣ. ಪರೀಕ್ಷಲೋಕಾನ್ ಕರ್ಮಚಿತಾನ್, ಕರ್ಮದಿಂದ ಆದಂತ ಫಲಗಳನ್ನ ನೋಡ್ಕೊಂಡವ. ಓ ಕರ್ಮದ ಫಲಗಳ ದೋಷದಿಂದ ಕೂಡ್ಯಾವು. ಕರ್ಮದ ಫಲಗಳ ದೋಷದಿಂದ ಕೂಡ್ಯಾವು. ಏನದಾವ ಕರ್ಮದ ಫಲಗಳು? ಏನದಾವ? ಬಂಧಿಸ್ತಾವ, ಅತೃಪ್ತಿಕರತ್ವ ಅದಾವ. ಆಮ್ಯಾಗಿಂದ ದುಃಖದಿಂದ ಕೂಡ್ಯಾವ. ಸುಖ ಕೊಟ್ಟಂಗ ಮಾಡಿ ಲಾಸ್ಟಿಗೆ ದುಃಖವನ್ನು ಕೊಟ್ಟು. ಈ ದೋಷಗಳನ್ನ ಹಂಗದಾವು ಅಂದಾಗ ನಾವು ಮಾಡಿದ ಹಾದಿ ತಪ್ಪೇನಿ ಅಂತ ಗೊತ್ತಾತವು. ಯಾವಾಗ? 60 ವರ್ಷ ಆದ್ಮೇಲೆ ಗೊತ್ತಾಯ್ತು. ಅವಾಗ ಏನ್ ಮಾಡಿದಮ್ಮ? ತದ್ವಿಜ್ಞಾನಾರ್ಥಂ. ಅದಕ್ಕಿಂತ ಮೊದಲು ಏನದ? ಅಕೃತಃ ಕೃತೇನ ನಾಸ್ತಿ. ಅಕೃತಃ ಕೃತೇನ ನಾಸ್ತಿ ಅಂದ್ರೆ ನನಗ ಕರ್ಮದ ಫಲ ಬೇಕಾಗಿತ್ತು. ಏನು ಸುಖ? ಕರ್ಮ ಮಾಡ್ತೇವ್ರಿ. ಕರ್ಮ ಮಾಡುವಂತಾಗ ಕರ್ಮದ ಫಲ ಇಲ್ಲ. ಕರ್ಮ ಮಾಡಿ ಮುಗಿಸ್ತೇವೆ ಒಂದು ಕಾಲಘಟ್ಟದಾಗ. ಮುಂಜಾನೆ 8 ರಿಂದ 6 ತಾಸು 8 ತಾಸು ಕೆಲಸ ಮಾಡ್ತೀವಿ.
ಆ ಕರ್ಮದ ಫಲ ಇನ್ನೊಂದು ಕಾಲಘಟ್ಟದಾಗ ಬರ್ತದ. ಒಂದು ಕಾಲಘಟ್ಟದಲ್ಲಿ ಮಾಡಿದ ಕರ್ಮದ ಫಲ ಇನ್ನೊಂದು ಕಾಲಘಟ್ಟದಲ್ಲಿ ಬಂದು ಹೋಗ್ತದೆ. ಸಾಕೇನೋ ನೀವು ತೃಪ್ತಿ ಅನಿಸ್ತೇನೋ? ಪಗಾರ ಕೊಟ್ರಲ್ಲ, ಮತ್ತೆ ಪಗಾರ ಮತ್ತೆ ಕೊಟ್ರು ಮುಂದಿನ ತಿಂಗಳ 35 ಮತ್ತೆ ಪಗಾರ ಖಾಲಿ ಆಯ್ತು. ಪಗಾರ ಬರ್ಲಿಲ್ಲ ಅಂತಲ್ಲ, ಬಂತು ಖಾಲಿ ಹಾಕೊಂತು, ಉಳಿಲಿಲ್ಲ ನನ್ನ ಕಡೆ ಏನು ಉಳಿಲಿಲ್ಲ. ಮತ್ತೆ ಉಳಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು? ಕರ್ಮದ ಫಲ ಏನದ? ದೋಷಗಳಿಂದ ಕುಡಿಯದ. ಅಕೃತಃ ಕೃತೇನ ನಾಸ್ತಿ. ನನಗ ಬೇಕಾಗೈತಿ ಸುಖ 24/7. ಮತ್ತೆ 24/7 ಕರ್ಮದಿಂದ ಸಿಗುವುದಿಲ್ಲ. ಮತ್ತೆ ಎದರಿಂದ ಸಿಗ್ತತಿ? ಅಕೃತಃ ಕೃತೇನ ನಾಸ್ತಿ, ಜ್ಞಾನದಿಂದ ಸಿಗ್ತದ. ಇಷ್ಟು ವಿಚಾರ ಮಾಡಿದ ನೋಡ್ರಿ, ನಾವು 60 ವರ್ಷದ ಮೇಲೆ ಕುತ್ಕೊಂಡ ಯಾರು? ಬ್ರಾಹ್ಮಣ, ವಿವೇಕಿನ. ಬ್ರಾಹ್ಮಣ ಅಂತಂದ್ರೆ ಈನ ಬ್ರಾಹ್ಮಣ ಅವಲ್ಲ, ವಿವೇಕಿನ. ಯಾವಾಗ ಇಷ್ಟು ವಿವೇಕ ಮಾಡೋ ಬುದ್ಧಿ ಬಂದೈತಿ, ಜೀವನದ ಪೆಟ್ಟಿನಾಗ ಹೊಸ ತಿಂದ 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 ಅವಂಗ ಬ್ರಾಹ್ಮಣ ಅನ್ಬೇಕಂತ. ಅವಾಗ ತದ್ವಿಜ್ಞಾನಾರ್ಥ ಅದು ಏನೈತಿ ಆ ಬ್ರಹ್ಮ ತತ್ವವನ್ನು ತಿಳಿಬೇಕು ಅಂತ ಅವ ಏನ್ ಮಾಡಿದ? ಸಹ ಗುರುಮೇವ ಅಭಿಗತ್ಯ. ಗುರು ಎಲ್ಲದೆಲ್ಲ ಹುಡುಕೊಂಡು ಹೋದ್ನಂತ. ಹೋಗ್ಬೇಕಾದ್ರೆ ಸಮಿತ್ ಪಾಣಿಯಾಗಿ ಹೋದ್ನಂತ. ಆ ಶ್ರೋತ್ರಿಯ ಬ್ರಹ್ಮನ ಜೊತೆ ಹೋದ್ನಂತ. ಈಗ ಶ್ಲೋಕ ಹೇಳ್ತದೆ. ಮುಂಡಕ ಉಪನಿಷತ್ತಿನ ಮಂತ್ರದ ಅರ್ಥ ಸಂಕ್ಷಿಪ್ತ ಇನ್ನೊಮ್ಮೆ ಹೇಳಿದೆ ನಾನು. Therefore, to attain knowledge, he must necessarily approach with Samit in his hand, a teacher who is learned in scriptures and established in Brahman. ಹೆಂಗಿರ್ಬೇಕಮ್ಮ? ಶ್ರೋತ್ರಿಯ ಅಂದ್ರ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು. ಬ್ರಹ್ಮನಿಷ್ಠ ಅಂತಂದ್ರ ಬ್ರಹ್ಮನಲ್ಲಿ ನೆಲೆಯಾಗಿ ನಿಂತಿರ್ಬೇಕವ. ಅಂತ ಗುರುವಿನ ಹತ್ರ ಕೈಯಾಗ ಸಮಿತ್ ಹಿಡ್ಕೊಂಡು ನನಗ ಆ ತತ್ವಜ್ಞಾನವನ್ನ ಕೊಡುಪ ಅಂತ ತಿಳ್ಕೊಂಡು ಕೇಳ್ಕೋ ಅಂತ ಹೊಂಟಿವ. ಕೇಳಕ್ ಹೊಂಟ. ಸಮಿತ್ ಪಾಣಿ ದ ಅಬೌವ್ ಮೀನ್ಸ್ ರೆವರೆನ್ಷಿಯಲ್ ಅಟಿಟ್ಯೂಡ್, ಗೌರವವಾಗಿ ಒಂದು ಅಂತರ್ಥ. ಅಪೂರ್ವ ಏನದ? ಗೌರವ ಕೊಟ್ಟ ಅವಾಗ. ವರ್ಸ್ ನಂಬರ್ 4.34 of ಭಗವದ್ಗೀತಾ says, ತದ್ವಿದ್ಯೆ ಪ್ರಣಿಪಾತೇನ ಪ್ರಣಿಪ್ರಶ್ನೇನ ಸೇವೆಯ. ಭಗವದ್ಗೀತೆ 4ನೇ ಅಧ್ಯಾಯ 34ನೇ ಶ್ಲೋಕ ಹೇಳ್ತದೆ, may you gain that knowledge by prostration, by service and by proper inquiry. ಈ ಆತ್ಮಜ್ಞಾನವನ್ನ ಗಳಿಸ್ಬೇಕಂದ್ರ ಗುರುವಿನ ಹತ್ರ ನಮಸ್ಕಾರ ಮಾಡ್ಬೇಕು. ದಂಡವತ್ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು. ಕುಂತ್ರಿ ಹೇಳಾಕ್ ಬರಂಗಿಲ್ಲ, ಎಲ್ರು ಕುಂತಾಕ್ ಬರಂಗಿಲ್ಲ. ಈಗೇನ್ ಹಾಕ್ತಿವಿ ದಂಡವತ್ ಪ್ರಣಾಮನ ಹಾಕೋ ಟೈಮ್ನ ಅಂದ್ರ ಕೈ ಕಾಲು ಆರೋಗ್ಯ ಗಟ್ಟಿದ್ದಾಗನ ಶಾಸ್ತ್ರವನ್ನ ಪಡಿಲಿಕ್ಕೆ ಗುರುವಿನ ಹತ್ರ ಹೋಗ್ಬೇಕು. ಈಗ ಗುರುವಿನ ಕಡೆ ಹೋದ್ರೆ ಗುರುವಿನ ಸೇವಾ ಮಾಡ್ಬೇಕಾಗ್ತದೆ. ನಿಮ್ಮದು ಅಥವಾ ನಮ್ಮದು ಶಿಷ್ಯದ ಸೇವಾ ಗುರು ಮಾಡ್ಬೇಕಾಗತ್ತ. ಕೈ ಕಾಲು ಕುಂಡ್ರಾಕ್ ಬರಂಗಿಲ್ಲ, ಕಾಲು ತುಂಬ ಹಿಡಿತಾವ, ಕುಂಡ್ರಾಕ ಬರಂಗಿಲ್ಲ, ಕುರ್ಚೇನ ಬೇಕು. ಕಿವಿ ಕೇಳಂಗಿಲ್ಲ, ಹಿಯರಿಂಗ್ ಏಡ ಬೇಕು. ಕಣ್ಣು ಕಾಣಂಗಿಲ್ಲ, ಚಸ್ಮಾನ ಬೇಕು. ಹಿಂಗಾದಾಗ ಏನ್ ಕೇಳವ? ಬಲ್ಲ ಗಟ್ಟಿದ್ದಾಗ ಹೋಗ್ಬೇಕು ಅಂತ ಅರ್ಥ. ಮತ್ತಲ್ಲಿ ಚತುರ್ಮುಖ ಸೇವಾದಿಗಳನ್ನು ಮಾಡ್ಬೇಕಂತ ಹೇಳ್ತಾರ. ಮತ್ ಇವನ್ ಸೇವಾ ನಾವು ಮಾಡೋದ್ ಹತ್ತಿರ ಅವ ಏನ್ ಮಾಡ್ತಾನ? ವಿಚಾರ ಮಾಡಿ ವಾಚ್ ಹೇಳ್ತಾನ. ಮೀನ್ಸ್ ಬರೀ ಪ್ರಶ್ನೆ, ಬರೀ ಇಂಡಿಕೇಟ್ ರೆವರೆನ್ಷಿಯಲ್ ಅಟಿಟ್ಯೂಡ್. ಪ್ರಶ್ನೆ ಕೇಳ್ಬೇಕಾದ್ರೆ ಶಿಷ್ಯ ಗೌರವಿತವಾಗಿ ಕೇಳ್ಬೇಕು. ಬರೀ ಅಂತಂದ್ರೆ ಏನು? ಬರೀ ಪ್ರಶ್ನೆ ಅಂದ್ರೆ ಏನು? ಬರೀ ಪ್ರಶ್ನೆ ಆಗ್ಬೇಕಾಗಿತ್ತಲ್ಲ. ಬರೀ ಪ್ರಶ್ನೆ ಅಂತ ಯಾಕಂದ್ರು ಗೌರವದಿಂದ ಕೇಳ್ಬೇಕು. ಚತುರ್ಮುಖ ಬ್ರಹ್ಮದನಪ್ಪ ಅವ, ಸಾಕ್ಷಾತ್ ಭಗವೋ ಸಾಕ್ಷಾತ್ ನರಾಕೃತಿ. ನನ್ನ ಎದುರಿಗೆ ಇವ ಗುರು ಸುತ್ತಾವ. ಹೆಂಗಾರ ಯಾಕ್ರ ಅನ್ನಕ್ಕೆ ಅವ ನಮಗ್ ಮಾತ್ರ ಅವ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಬೇಕು. ಪ್ರಶ್ನೆ ಕೇಳೋರಿಗೆ ಇದು ಒಂದು ಹಿಂಗೆ ಈ ರೀತಿ ಪ್ರಶ್ನೆ ಕೇಳಬೇಕು. ಒಂದು ಹಿಂಟ್ ಉಪಸಮಯ refers to ಪ್ರಣಿಪಾತ ಅಂಡ್ ಸೇವಾ. ಕೈಯೊಳಗ ಹವಿಸನ್ನು ಇಟ್ಕೊಂಡು ಹೋಗ್ಬೇಕು ಮತ್ತು ಸೇವಾದಿಗಳನ್ನು ಚತುರ್ಮುಖ ಸೇವಾದಿಗಳನ್ನ ಮಾಡ್ಬೇಕು. ಭಗವಃ ಋಷಿ ಅಡ್ರೆಸ್ ಗುರು ಆಯ್ತು ಭಗವಾನ್. ನೋಡ್ರಿ ಆ ಋಷಿಗಳಲ್ಲಿ ನಾವು ಅಲ್ಲಲ್ಲ, ದ ಋಷಿ ಅಡ್ರೆಸ್ ಗುರು. ಅವ ಋಷಿ ಅದಾನ,
ಆ ಗುರುಗಳೇ ಅಲ್ಲಿಲ್ಲ, ಭಗವಂತ ಅಂದ. ಅಂದ್ರ ಭಗವಂತನ ಸ್ವರೂಪ ಅಮ್ಮ. ಈ ವ್ಯೂಸ್ ಈಸ್ ಗುರು ಆಸ್ ದ ಲಾರ್ಡ್ ಹಿಮ್ಸೆಲ್ಫ್. ಅವನ ದೃಷ್ಟಿಯೊಳಗೆ ಅವ ಶರೀರದಲ್ಲ, ಶರೀರ ರೂಪವನ್ನು ಧಾರಣ ಮಾಡಿದಂತ ಭಗವಂತ ಅಂತ ತಿಳ್ದಾನಿಗೆ ನಾವು. ಈ ರೀತಿ ಗುರು ಇರುತ್ತ ಗೌರವ ಇರಬೇಕಂದ್ರೆ ವಿದ್ಯಾ ಕಲಿತದ, ವಿದ್ಯೆ ಹರಿದು ಬರ್ತದ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರ್ಥ ಗೊತ್ತಿದೆ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೇವೆ, ಆ ಭಾವನೆ ಇಲ್ಲ. ಬಾಯಲ್ಲಿ ಅಂತೇವೆ, ಹಂಗ ಬಾಯಪಾಠ. ಆ ಭಾವ ತರ್ಕೊಡ್ರಿ, ಆ ಮಾತು ಹೇಳ್ಬೇಕಾದಾಗ ಆ ಭಾವದಾಗ ನಿಲ್ಲುತ್ತೆ. The knowledge contained in the physical body of the Guru comes from Bhagavan himself. ಆ ಭಗವಂತ ಏನ ಗುರುವಿನ ಬಾಯಲ್ಲಿ ಬರುವಂತ ಜ್ಞಾನದ ಮಾತುಗಳು ಏನದಾವು, ಭಗವಂತನ ಬಾಯಲ್ಲಿ ಬರುವಂತ ಮಾತುಗಳಂತ ತಿಳ್ಕೊಡ್ರಿ. The ನಮಸ್ಕಾರ to the Guru is that ಬ್ರಹ್ಮ ವಿದ್ಯಾ in the Guru's body. ನೀವು ಯಾರಿಗೆ ನಮಸ್ಕಾರ ಮಾಡಕತ್ತೀರಿ? ಆ ಗುರುವಿನ ಶರೀರದಲ್ಲಿ ಅಥವಾ ಅವನಲ್ಲಿ ಇದ್ದಂತಹ ಬ್ರಹ್ಮಜ್ಞಾನಕ್ಕೆ ನಮಸ್ಕಾರ ಮಾಡ್ರಿ. The prostration is to the ಸಾಕ್ಷಾತ್ ಸರಸ್ವತಿ ದೇವಿ. ಆ ಗುರುವಿನಲ್ಲಿ ಇದ್ದಂತ ಸರಸ್ವತಿ ಏನದ ವಿದ್ಯೆ, ಆ ವಿದ್ಯೆಗೆ ನಮ್ಮ ನಮಸ್ಕಾರವಿರಲಿ. ಈ ರೀತಿ ಭಾವ ಬದಲಾವಣೆ ಆಗ್ಬೇಕ್ರಿ. ನಮ್ಮಲ್ಲಿ ಪ್ರಶ್ನೆ ಕೇಳೋರು ಹೆಂಗದಾರ, ಇವ್ರಿಗೆ ಎಷ್ಟು ಬರ್ತದ ನೋಡೋರು ಅನ್ನೋರಲ್ಲ. ಭಗವಂತ ಅಲ್ಲ, ಇವ್ರಿಗೆ ಎಷ್ಟು ಬರ್ತೈತಿ ನೋಡೇ ಬಿಡು ಹೇಳಿದ್ರ ಅನ್ನೋರು ನಮ್ಮಲ್ಲಿ. ವಿಚಿತ್ರ. ತಿಳಿದವ್ರು ಮಾಡೋದು, ತಿಳಿಲಾರ್ದು ಮಾಡೋದಿಲ್ಲ, ತಿಳಿದವ್ರು ಮಾಡ್ತಾರೆ. ನಾನು ಜ್ಞಾನಿ ಎನ್ನುವಂತವ್ರು ಮಾಡುವಂತ ಮಾತು. ಅದಿ ಅಂದ್ರೆ ಮೇ ಯು ಲೌಡ್ಲಿ ರಿಕಲೆಕ್ಟ್ ವಾಟ್ ಯು ಹ್ಯಾವ್ ಲರ್ನ್ಡ್ ಫ್ರಾಮ್ ಯುವರ್ ಗುರು. ಭಗವಂತನ ಸ್ವರೂಪನಾದ ಗುರುವೇ, ನೀನು ನಿಮ್ಮ ಗುರುಗಳಿಂದ ಏನೇನು ಕಲ್ತಿ ಅದು ಅಷ್ಟೂನು ನೆನಪಿಸ್ಕೋ ಅಂತ ಹೇಳ್ತಾನ. ಅದಿಹಿ ಅಂದ್ರೆ ನೆನಪಿಸ್ಕೋ. ಮರ್ತಿರ್ತಿ, ನಿಮ್ಮ ಗುರು ನಿನಗೆ ಏನು ಹೇಳ್ಕೊಟ್ಟಾರ ಅದ್ರಾಗ ಒಂದು ಬಿಡದಂಗ ನನಗೆ ಹೇಳ್ಕೊಡ್ಬೇಕು ನೀ ಅಂತಾರ. ಯಾರು ಅದಿಹಿ ಅಂದ್ರೆ ಈ ಅರ್ಥದ. ಇನ್ ಫ್ಯಾಕ್ಟ್ ದ ವೆರಿ ವರ್ಡ್ ಅದಿಹಿ ಡಸಂಟ್ ಮೀನ್ ಟೀಚಿಂಗ್, ಇಟ್ ಮೀನ್ಸ್ ಸಮಗ್ರಂ ರಿಮೆಂಬರಿಂಗ್. ಎಲ್ಲವನ್ನ ಗುರು ನಿನಗೆ ಏನು ಕೊಟ್ಟಾನ ಅದನ್ನ ಅಷ್ಟು ನೆನಪು ಮಾಡ್ಕೊಂಡು ಹೇಳು ಅನ್ನಂಗ. The student wants Guru to teach him what he learned from his Guru and not his personal philosophy. ಗುರುವೇ, ನಿನ್ನ ವ್ಯಕ್ತಿಗತವಾದಂತ ವಿಚಾರಗಳಲ್ಲಿ ಹೇಳಕ್ ಹೋಗ್ಬೇಡ, ನೀ ಗುರುವಿನಿಂದ ಏನು ಕಲ್ತಿದ್ದ ಅದನ್ನ ಅಟ ಹೇಳ ನನಗ. ಅದಿಹಿ ಅಂದ್ರೆ ಇಷ್ಟ ಅರ್ಥ, ಒಳಗರ್ಥ. ಅದಿಹಿ ಅಂದ್ರೆ ಇಷ್ಟ ಒಳಗಿದ ಅರ್ಥ. ನಿನ್ನ ಪುರಾಣ ಹೇಳಕ್ ಹೋಗ್ಬೇಡಪ್ಪ ಅಂದಂಗ ನೋಡ್. ನನಗ ರಶಿನಾಡಿ ಇವತ್ತು 4 ಗಂಟೆಗೆ ಪರಮಾತ್ಮ ದರ್ಶನ ಕೊಟ್ಟ ಅಂತ ಹೇಳೋರದ. ಅಂತವ್ರ ಮಾತು ಕೇಳಿ ನಾವ್ ಏನಂದ್ರದ್, ನಾವು ಕೈ ಮುಗಿದು ತಳ್ಕೋಬೇಕಷ್ಟೆ. ಕೈ ಮುಗಿದು ತಳ್ಕೋಬೇಕಾದ್ರಿ, ನೀವು ಬಹಳ ಪಂಡಿತರದ್ರಿ, ನೀವು ಬಹಳ ದೊಡ್ಡ ಗುರುಗಳಿದ್ರಿ, ನಿಮಗೆ ಒಂದು ನಮಸ್ಕಾರ ಅಂತೇಳಿ ತಳ್ಕೋಬೇಕು ಅಂತ ಇಷ್ಟ. ನಾವು ಸಿದ್ದಾರ್ಡ ಮಠದಾಗ ನಿಮ್ ಸಿದ್ದಾರ್ಡ ಅಪ್ಪನ ಪ್ರತ್ಯಕ್ಷ ಇದರಿಗೆ ದರ್ಶನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದತ್ರಿ ನಿಮ್ ಶಿವಾಯನು. ಇದ್ರಾಗ ಇಲ್ ಬಿಟ್ರು. ಏನ್ ವಿಚಿತ್ರ ಮಾತ್ರ. ರಾತ್ರಿ ಬಾರಾಕಂದ್ರ ನೋಡ್ರಿ ಇಟ್ಕೊಂಡ್ರಿ ನೀವು ದರ್ಶನ ಮಾಡಿಸ್ಬಿಡ್ತೇನ ಅಂತ ಗಪ್ನ ಮಲ್ಕೊಂಡ್ಬಿಟ್ಟ. ಮಾರ್ಗ ಸರ್ ಇದ್ರ ಅವತ್ತ ಅವ್ರು ಇದ್ರಲ್ಲ, 3 ಮಂದಿನ ಕರ್ಸಿದ್ದ ರೂಮ್ ಮಾಡಿದ್ದೀವಿ ನಾವು. ಪಾಪ ಅವ್ರು ರೂಮ್ ಮಾಡಿ ಕೊಟ್ಟಿದ್ರ ನಮ್ಗೆ ದರ್ಶನ ಮಾಡಿಸ್ತಾನ ಅಂದ ಕೂಡ್ಲೆ. ಏನು ಪ್ರತ್ಯಕ್ಷ ಗರಿಗೆ ಮಾಡಿಕೊಡ್ಲಿ ಅಂದ್ರೆ ಹೆಸರು ಹೊಂಡ ಕರಿಬೇಡ್ರಿ ಅಂತ ಕರ್ಕೊಂಡ್ ಬಂದಿದ್ ನಮ್ಮನ್ನ. ಸಿದ್ದಾರ್ಡ ಮಠದಾಗ ಕೋಲಿ ಮಾಡಿ ಆರದ ಮಟ್ಟ ಕುಂಡ್ರಿಸಿದ, ಮಲ್ಕೊಂಡ್ಬಿಟ್ಟ. ಇದೆಲ್ಲ ಬೋಗಸ್ರಿಪ್ಪ ಇದು ಅಂತ ಒಂದ್ ಅಂದಿದ್ದೆ. ನೋಡ್ಯಾರ ನೋಡೋನ್ ತಡ್ರಿ ಒಂದಾರ ಏನೈತಿ ಅಂತ ಹೋದಂಗ ಅದು ಹೋಗಿದ್ವಿ. ಬ್ರಹ್ಮ ವಿದ್ಯಾ ವರಿಷ್ಠ. Brahma Vidya means the knowledge of Brahman, and it is described as Varishtam, means greatest, glorious knowledge in the creation. Brahma Vidya
ವರಿಷ್ಠಂ ಅಂದ್ರ ಬ್ರಹ್ಮವಿದ್ಯೆ ಅಂದ್ರ ಬ್ರಹ್ಮ ತತ್ವದ ಜ್ಞಾನ. ಅದು ಹೆಂಗೈತೆ ಅಂದ್ರೆ ವರಿಷ್ಠ ಅಂದ್ರೆ ಏನು? ಅದು 64 ವಿದ್ಯೆಗಳಲ್ಲಿ ಶ್ರೇಷ್ಠದ. ಅದು ತನ್ನ ಮಹಿಮೆಯಿಂದ ಕೂಡಿಯದ. ಈ ಸೃಷ್ಟಿಯೊಳಗ ಅಂತ ಮಹಿಮಾ ಉಳ್ಳದ ಇನ್ನೊಂದು ಜ್ಞಾನವೇ ಇಲ್ಲ. ಅಂತ ಬ್ರಹ್ಮವಿದ್ಯೆ ವರಿಷ್ಠಮ್ಮ ನನಗೆ ಹೇಳಿಕೊಡು. ಮತ್ತು ಭಗವದ್ಗೀತೆ 10ನೇ ಅಧ್ಯಾಯದ 32ನೇ ಶ್ಲೋಕದಾಗ ಭಗವದ್ಗೀತೆಯೊಳಗ ಲಾರ್ಡ್ ಕೃಷ್ಣ ಹೇಳ್ತಾನಂತ, ಡಿಸ್ಕ್ರೈಬ್ಸ್ ಇಟ್ ಗ್ಲೋರಿ ಆಸ್, ಅವನ ಮಹಿಮೆ ಹೇಳ್ತಾನ, ಅಧ್ಯಾತ್ಮ ವಿದ್ಯಾನಾಂ ಅಮಂಗ್ ಆಲ್ ಟೈಪ್ ಆಫ್ ನಾಲೆಜ್ ಐ ಆಮ್ ಆತ್ಮವಿದ್ಯೆ. ಎಲ್ಲ ವಿದ್ಯೆಗಳಲ್ಲಿ ಆತ್ಮವಿದ್ಯೆಯೇ ನಾನು ಅಂತ ಹೇಳ್ತಾನೆ ಭಗವದ್ಗೀತೆ 10ನೇ ಅಧ್ಯಾಯ. ವಿಭೂತಿ ಯೋಗದಾಗ ನೀ ಯಾರಪ್ಪ ಅಂದ್ರೆ ಎಲ್ಲ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ನಾನು ಅಂತಾನ. ಫಿಸಿಕ್ಸ್ ನಾನು, ಕೆಮಿಸ್ಟ್ರಿ ನಾನು, ಹಿಸ್ಟ್ರಿ ನಾನು ಅಂತಿಲ್ಲ. ಅಧ್ಯಾತ್ಮ ವಿದ್ಯೆ ಇದೆಲ್ಲ ಅದೇ ನಾನು ಅಂತ ಹೇಳ್ತಾನೆ ಭಗವಂತ. ಅಮಂಗ್ ಆಲ್ ಟೈಪ್ ಆಫ್ ನಾಲೆಜ್ ಐ ಆಮ್ ಆತ್ಮವಿದ್ಯಾ, ಐ ಆಮ್ ಬ್ರಹ್ಮವಿದ್ಯಾ. ದಿಸ್ ಇಂಪ್ಲೈಸ್ ದಟ್ ಎವ್ರಿ ಅದರ್ ನಾಲೆಜ್ ಈಸ್ ಅಪರಾವಿದ್ಯಾ. ಇದು ಹೇಳ್ಕೊಟ್ಟಿರ್ತದ. ಇದರಿಂದ ಏನ್ ತಿಳ್ಕೋಬೇಕು ಅಂದ್ರೆ 63 ವಿದ್ಯೆಗಳು ಅಪರಾವಿದ್ಯೆ ಅದಾವ, ಬ್ರಹ್ಮವಿದ್ಯೆ ಬಂದ ಪರಾವಿದ್ಯೆ ಅದ. ಹಂಗಾರ 63 ವಿದ್ಯೆಗಳು ಹೆಂಗದಾವ? ಅಪರ ಅಂತಂದ್ರ ಕನಿಷ್ಠ ಅದಾವ, ಅಥವಾ ಮಟೀರಿಯಲ್ ಜ್ಞಾನದ, ಅಲ್ಲೇ ದ್ರವ್ಯದ ಜ್ಞಾನದ, ಚೇತನದ ಜ್ಞಾನ ಇಲ್ಲ, ಜಡದ ಜ್ಞಾನ ಅದ ಅಂತ ಅರ್ಥ. ಬ್ರಹ್ಮವಿದ್ಯಾ ಅಲೋನ್ ಈಸ್ ಲಿಬರೇಟಿಂಗ್ ಪರಾವಿದ್ಯಾ. ಬ್ರಹ್ಮವಿದ್ಯೆ ಮಾತ್ರ ಒಬ್ಬನನ್ನ ಮುಕ್ತನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತ ಹೊರತು ಈ 63 ವಿದ್ಯೆಗಳು ಹೆಂಗದಾವ್ರಿ ಅಂತಂದ್ರ ಮುಕ್ತಯೇ ನತು ಮುಕ್ತಯೇ. ನಿಮ್ಗ ಊಟಕ್ಕ ಉಪಚಾರ ಕೊಡ್ತಾವೆ, ನೌಕರಿ ಸಿಗ್ಬಹುದು, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗ್ಬಹುದು, ಒಳ್ಳೆ ಪಾಠ ಮಾಡಬಹುದು, ದೊಡ್ಡ ಪಗಾರ ಬರಬಹುದು, ಊಟಕ್ಕ ಬರ್ತಾವ, ಭೋಗಕ್ ಬರ್ತಾವ, ಮುಕ್ತಿಗೆ ಬರುವುದಿಲ್ಲ ಅಂತ. ಮುಕ್ತಯೇ ನತು ಮುಕ್ತಯೇ. ಈಗ ನಮ್ಮ ನೌಕರಿ ಸಿಕ್ಕು ಏನ್ ಸಿಕ್ತದ್ರಿಂದ? ಮುಕ್ತಿ ಆಗ್ಲಿಲ್ಲ. ಮುಕ್ತಿ ಊಟ, ಉಪಚಾರ, ಹುಡುಗಿ, ಉಣ್ಣಾಕ, ತಿನ್ನಾಕ, ಮನಿ ಕಟ್ಕೊಳಕ, ಮಕ್ಕಳ ಮದುವೆ ಮಾಡಾಕ ರೊಕ್ಕ ಸಿಕ್ತದ. ಆ ವಿದ್ಯೆ ಅದ ಹೊರಗ. ಈ ಬ್ರಹ್ಮ ವಿದ್ಯೆ ಅಂತದಲ್ಲ. ಇದು ಮುಕ್ತಿಯನ್ನು ಕೊಡುವಂತ ವಿದ್ಯೆ. ಅದಕ್ಕೆ ಅದು ವರಿಷ್ಠಂ, ಬ್ರಹ್ಮ ವಿದ್ಯಾ ವರಿಷ್ಠಂ. ಸದಸದ್ಭಿಃ ಸೇವ್ಯಮಾನಂ. The knowledge which is pursued constantly and systematically with dedication by spiritual seeker. ಯಾವ ಅಧಿಕಾರಿ ಅದಾನ, ಯಾವ ವಿವೇಕ ವೈರಾಗ್ಯ ಸಮಾಧಿ ಷಡ್ಗುಣ ಸಂಪತ್ತಿ ಮುಮುಕ್ಷತ್ವವನ್ನು ಹೊಂದ್ಯಾನ, ಮತ್ತೆ ಯಾವನು ಕನ್ಸಿಸ್ಟೆಂಟ್ಲಿ ಬಿಡದೆ ಶಾಸ್ತ್ರವನ್ನು ಕ್ರಮಬದ್ಧವಾಗಿ ತನ್ನ ಗುರುವಿನ ಮೂಲಕ ಅಭ್ಯಾಸ ಮಾಡ್ತಾನೆ, ಅವನಿಗೆ ಮಾತ್ರ ಇದು ಸಿಗ್ತದ, ಉಳಿದವರಿಗೆ ಸಿಗುವುದಿಲ್ಲ. Sadbihi means those who have the spiritual hunger. Sadbihi ಅಂತಂದ್ರೆ ಈ ಆಧ್ಯಾತ್ಮಿಕವಾದ ಹಸಿವಿರಬೇಕು. ನನಗೆ ಯಾವಾಗ ಮುಕ್ತಿ ಆದೀತಪ್ಪ, ನನಗೆ ಯಾವಾಗ ಜ್ಞಾನ ಆದೀತಪ್ಪ, ನನಗೆ ಯಾವಾಗ ಜೀವನ್ ಮುಕ್ತಿ ವಿಲಕ್ಷಣ ಆದೀತಪ್ಪ ಅನ್ನುವಂತ ಉತ್ಕಟವಾದ ಇಚ್ಛಾ ಇರಬೇಕು. ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ಆರ್ ತೀವ್ರ ಮುಮುಕ್ಷುಭಿ. Dedication is directly proportional to the intensity of hunger. ಹಸಿವು ಎಷ್ಟಿರ್ಬೇಕು? ಆಧ್ಯಾತ್ಮಿಕ ಹಸಿವು ಅಂತಂದ್ರ ಅದು ಯಾವಾಗ ನನಗೆ ಪೂರ್ಣ ಸಿಕ್ಕಿದಪ್ಪ ಒಂದೇ ಭಾಗ್ಯ ಅನ್ನುವಂತ ಅದು ಇರ್ಬೇಕು. ಗ್ರೇಟರ್ ದ ಹಂಗರ್ ದ ಮೋರ್ ವಿಲ್ ಬಿ ದ ಡೆಡಿಕೇಶನ್. ನಿಮ್ಗೆ ಹಸಿವು ಬಾಳ ಅದಂದ್ರ ಅದರ ಶ್ರದ್ಧಾ ಬಾಳ ಬರ್ತದ. ಹಸಿವಾಗಿಲ್ಲ ಅಂತಂದ್ರೆ ಶ್ರದ್ಧಾ ಇರೋದಿಲ್ಲ. ಟೈಮ್ ಪಾಸ್ ಹಿಂಗ ಕಡ್ಲೆ ಒಂದ್ ತಾಸ ಅಲ್ಲಿ ಇಲ್ಲಿ ಹೋಗೋಕಿಲ್ಲ ಟೈಮ್ ಪಾಸ್ ಆಗ್ತೈತೆ ಹೊರತು ಶ್ರದ್ಧಾ ಇದ್ರೆ ಟೈಮ್ ಪಾಸ್ ಆಗ್ತದೆ. ಶ್ರದ್ಧಾ ಇದ್ರೆ ಜ್ಞಾನ ಆಗ್ತದೆ. ಶ್ರವಣಂ ಮೀನ್ಸ್ that it is pursued reverentially always. ಶ್ರಾವಣ ಏನು ಸೇವ್ಯಮಾನ ಅಂತಂದ್ರೆ ಯಾವಾಗಲೂ ಗೌರವ ಕೊಟ್ಟು ಶ್ರವಣವನ್ನ ಮನನವನ್ನ ನಿಧಿಧ್ಯಾಸನ ಮಾಡೋದಕ್ಕೆ ಏನಂತೀವಿ? ಸೇವ್ಯಮಾನಂ ಅಂತ ಹೇಳಿ. ನಿಗೂಢಂ ಮುಂದೊಂದು ಶಬ್ದ ಅದ. ಈ ಜ್ಞಾನ ಹೆಂಗದ? ಇದು ಗ್ರೇಟೆಸ್ಟ್ ಸೀಕ್ರೆಟ್ ಇನ್ ದ ಕ್ರಿಯೇಷನ್. ಈ ಸೃಷ್ಟಿಯೊಳಗೆ ಅಗದಿ ರಹಸ್ಯಮಯವಾದಂತ ವಿದ್ಯೆ ಅದ ಇದು. ಭಗವಂತ 9ನೇ ಅಧ್ಯಾಯ 2ನೇ ಶ್ಲೋಕದಾಗ ಏನ್ ಹೇಳ್ತಾರಂದ್ರೆ ರಾಜವಿದ್ಯಾ ರಾಜಗುಹ್ಯಂ ಅಂತ ಹೆಸರಿಟ್ಟಾರ ಇದಕ್ಕೆ ಕೃಷ್ಣ ಪರಮಾತ್ಮ.
ರಾಜವಿದ್ಯೆ ಅಂದ್ರೆ ಏನು? ಇದು ಹೇಳಿದ್ರು ತಿಳಿಯುವುದಿಲ್ಲ. ಇದು ರಾಜವಿದ್ಯೆ ಅಂದ್ರೆ ಇದು ಎಲ್ಲ ವಿದ್ಯೆಗಳಲ್ಲಿ ರಾಜನಾಗಿದ್ದಾನೆ. ರಾಜಗುಹ್ಯಂ ಅಂದ್ರೆ ಏನು? ಇದು ವಿದ್ಯೆಗಳಲ್ಲಿ ಅತ್ಯಂತ ರಹಸ್ಯವಾಗಿದೆ. ಯಾಕಂದ್ರೆ ಹೇಳಿದ್ರು ಕೂಡ ತಿಳಿಯುವುದಿಲ್ಲ. ಇಟ್ ಈಸ್ ಸೀಕ್ರೆಟ್ ಬಿಕಾಸ್ ಆಫ್ ಇಟ್ಸ್ ಹಿಡನ್ ವಿಜಡಮ್. ಇದು ಏನದ, ಯಾಕೆ ಗುಹ್ಯ ಅದ ಅಂದ್ರೆ ಹೇಳಿದ್ರು ತಿಳಿಯುವುದಿಲ್ಲ. ಹಿಡನ್ ಬೈ ಅವರ್ ಓನ್ ನೋಷನ್ಸ್. ನಮ್ಮ ಅಜ್ಞಾನದ ದಶೆಯಿಂದ ಅದು ಮುಚ್ಚಿದಂಗಾಗ್ಯದ. The availability of this knowledge is not a problem because the Guru are ready to share this knowledge freely with anyone who is interested. ಈ ಜ್ಞಾನ ಸಿಗುದು ದುರ್ಲಭ ಅಂತಲ್ಲ. ಗುರುಗಳಾದಂತವ್ರು ಆದಷ್ಟು ತೆಳಗೆ ಬಂದು ಈ ವಿದ್ಯೆಯನ್ನ ಕೊಡಬೇಕು ಅಂತ ಬಹಳ ಪ್ರಯತ್ನ ಮಾಡಕತ್ತಾರ. ಆದಾಗ್ಯೂ ಕೂಡ ಇದು ಕಠಿಣ ಆಗೈತೆ. ಯಾಕಂದ್ರೆ ಆಸ್ ಎ ಆಫನ್ ಸೇ, ಯಾವಾಗಲೂ ಹೇಳ್ತಾರ ತಪ್ಪವರು, 33% of the people consider that aham brahmasmi is illogical and unacceptable. ಒಂದು 100 ಮಂದಿ ಒಳಗೆ 33 ಮಂದಿ ಹೇಳ್ತಾರಂತ ಏನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ಇದು ತೀರ ಬಾಳ ಅಪ್ಪ ಅಂತಾರಂತ. ಇದನ್ನ ಯಾರು ಒಪ್ತಾರ್ರಿ? ಅದು ಇವ ಬ್ರಹ್ಮ ಅಂತ. ಇವಾಗ ಹುಲ್ಲುಕಡ್ಡಿನ ಹುಟ್ಸಾಕ್ ಬರಂಗಿಲ್ಲ, ಇವ ಬ್ರಹ್ಮ ಅಂತ ಹೇಳ್ತಾರಂದ್ರ ನಗಿಬೇಕು ಅಳಬೇಕ್ರಿ ಅಂತಾರಂತ. 33 ಅಂದ್ರೆ ಒಂದು 100 ಮಂದಿಯಾಗ ಒಬ್ಬ ಹಿಂಗಂತಾರ. I may not know what Brahman is, but I know that I am not Brahman. ನನಗ ನೋಡ್ರಿ ಬ್ರಹ್ಮ ತತ್ವ ಅನ್ನೋದು ಗೊತ್ತಿಲ್ಲ, ಆದ್ರೆ ನಾ ಮಾತ್ರ ಬ್ರಹ್ಮ ಅಲ್ಲ, ಇಷ್ಟು ಮಾತ್ರ ಹೇಳಬಲ್ಲೆ ಅಂತ ಅಂತಾನಂತ. ಇನ್ನೊಂದು 33% ಅಂದ್ರೆ ಇನ್ನ 3 ಬಗ್ಗೆ ಒಬ್ಬ ಏನಂತಾನಂತ, ಕನ್ಕ್ಲೂಡೆಡ್ ದಟ್ ಆಲ್ದೋ ಬ್ರಹ್ಮ ವಿದ್ಯಾ ಮೇ ಬಿ ಲಾಜಿಕಲ್ ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರಾಕ್ಟಿಕಲ್ ವ್ಯಾಲ್ಯೂ. ನೋಡ್ರಿ, ತರ್ಕಬದ್ಧವಾಗಿ ಬ್ರಹ್ಮ ವಿದ್ಯೆ ಬ್ರಹ್ಮ ಇದ್ರೂ ಇರ್ಬಹುದು, ಆದ್ರೆ ವ್ಯವಹಾರಕ್ಕೆ ಏನು ಉಪಯೋಗ ಇಲ್ಲ ಬ್ರಹ್ಮ ಅಂತಾನಂತ. ಬಿಕಾಸ್ ದ ಪರ್ಸನಲ್ ಅಂಡ್ ಫ್ಯಾಮಿಲಿ ಪ್ರಾಬ್ಲಮ್ ಕಂಟಿನ್ಯೂ ಟು ರೈಸ್. ನಿನಗೆ ಜ್ಞಾನ ಆದ್ರೂ ಕೂಡ ಪ್ರಾರಬ್ಧ ಇಟ್ಟಾರ. ನಿನಗೆ ಸಮಸ್ಯೆಗಳೆಲ್ಲ ಸಾಗರ ಏನದಾವು. ಮೊದಲು ಹೆಂಗಿದ್ವು ಅಜ್ಞಾನ ಕಾಲದಾಗ, ಜ್ಞಾನ ಕಾಲದಾಗೂ ಸಮಸ್ಯೆಗಳದಾವು. ಅಂದ್ರೆ ಈ ಜ್ಞಾನದಿಂದ ಏನೂ ಲಾಭ ಇಲ್ಲ ಅಂತಾರ. 3 ಮಂದಿಯಾಗ ಒಬ್ಬ ಹಿಂಗ ಒಬ್ಬ ಹಂಗ. ದ ಥರ್ಡ್ ಗ್ರೂಪ್ ಇನ್ನೊಂದು ಪಾಪ ಹರ್ಷ, 3ನೇದವ 3 ಮಂದಿಯಾಗ ಒಬ್ಬವಲ್ಲ ನೋಡ್ರಿ. ಅವ ಏನಂತಾನಂತಂದ್ರೆ that it may be logical, it may be practical, but they do not ready for that. ನೋಡಪ್ಪ, ಅದು ಪ್ರಾಕ್ಟಿಕಲ್ ಇರ್ಬಹುದು, ತರ್ಕಬದ್ದು ಇರ್ಬಹುದು, ಇದ್ರು ಇರ್ಬಹುದು, ತೋಡಿ ಮಾಡಿ ಅಂತಾನಂತ. ಹಿಂಗ 100ಕ್ಕೆ 100 ಮಂದಿ ವೇದ ಅಂತ ಹೇಳುವ ಮಾತನ್ನ ಕೇಳುವಂತ ಸ್ಥಿತಿ ಒಳಗೆ ಇಲ್ಲ. ದೇ ಫೈಂಡ್ ಇಟ್ ಅನ್ರೀಚಬಲ್. ಅದು ನಮಗ್ ಸಿಗುದಲ್ಲಪ್ಪ, ಅದು ಗಗನ ಕುಸುಮ, ಅದು ಬಂಜೆಯ ಮಗ, ಅದು ಮೋಟಬರದಲ್ಲಿ ಇದ್ದ ಕಳ್ಳನಂತೆ, ಅದು ಇಲ್ಲದ ವಿಷಯ, ಬ್ರಹ್ಮನ ಇಲ್ಲ ಅಂತಾರಂತ. ಬ್ರಹ್ಮ ಐತೆ ಅನ್ನೋದ ಭ್ರಮ ಅಂತಾರವರು. ದೇ ಫೈಂಡ್ ಇಟ್ಸ್ ಅನ್ರೀಚಬಲ್ ಅಂಡ್ ದೇರ್ ಫಾರ್ ಲುಕ್ ಫಾರ್ ಅದರ್ ರೆಮಿಡೀಸ್ ಇನ್ ಲೈಫ್. ಅದ್ರ ಬಿಡು, ಬೇರೆ ಏನಾರ ಪರಿಹಾರ ಹುಡುಕು. 1 ತಾಸು ಕುತ್ಕೊಂಡು ಅಲ್ಲಿ ಯಾಕೆ ಟೈಮ್ ಕಳೀತೀನಿ? ದುಡಿದ್ರೆ ಅಂದ್ರೆ 1 ತಾಸಿಗೆ 500 ರೂಪಾಯಿ ಬಂಧನ ಬರ್ತದ. ಎದಕ್ಕರ ವಿದ್ಯು ಅಂತದ. ಆ ಮಂತ್ರವನ್ನು ನಾಳೆಗೆ ನೋಡೋಣ.